ಮಕ್ಕಳ, ಈಗ ಈ ದಿನದ ತರಗತಿಯನ್ನ ಒಂದು ಸಣ್ಣ ಕಥೆಯೊಂದಿಗೆ ಆರಂಭ ಮಾಡೋಣ. ಆಯ್ತಾ? ಒಂದ್ಸಲ ಒಂದು ಊರಲ್ಲಿ ಒಬ್ಬ ಹಳ್ಳಿ ಹತ್ರ ಒಂದು ಬೋರ್ಡ್ ಹಾಕೊಂಡಿರ್ತಾನೆ, ನಾನೀಗ ನಿಮಗೆ ಜ್ಯೋತಿಷ್ಯವನ್ನ ಹೇಳ್ತೀನಿ. ಆ ರೀತಿಯಾದ ಆ ಜ್ಯೋತಿಷಿ ಹತ್ರ ತುಂಬಾ ಜನ ಹಳ್ಳಿಯವರೆಲ್ಲ ಹೋಗ್ತಾ ಇರ್ತಾರೆ, ಏನ್ ಸಮಸ್ಯೆ ಇದೆ ಹೇಳ್ಕೊಡ್ತಿರ್ತಾರೆ. ಅವನು ಇವರಿಗೆ ಏನೋ ಸಜೆಷನ್ ಅಥವಾ ಏನ್ ಸಲಹೆ ಕೊಡ್ತಾನೋ, ಒಂದು ದುಡ್ಡು ಇಸ್ಕೊಂಡೆ ಸಲಹೆ ಕೊಡುತ್ತಾನೆ. ಯಾರಾದ್ರೂ ಸುಮ್ಮನೆ ಕೊಡ್ತಾರ? ಕೊಟ್ಟಿದಾರ? ನಿಮಗೇನಾದ್ರು ಹೋಗಿದ್ರ ನೀವು? ದುಡ್ಡು ಹೋಗಿಲ್ಲ. ಆದ್ರೆ ಆ ತರ ಇದೆಯಾ? ನೋಡಿದೀರಾ? ಬೋರ್ಡ್ ಎಲ್ಲ ಇದೆ, ಮುಂದಿನ ಅವರಿಗೆ ಯಾರಿಗೆ ತನ್ನ ಮೇಲೆ ನಂಬಿಕೆ ಇರಲ್ಲ ಅಂತವ್ರು ಹೋಗಿ ಅದರ ಬಗ್ಗೆ ಮುಂದಿನ ಭವಿಷ್ಯದ ಬಗ್ಗೆ ಕೇಳ್ತಾ ಇರ್ತಾರೆ. ಈ ರೀತಿ ಕೇಳುವಂತಹ ಒಬ್ಬ ಜ್ಯೋತಿಷಿ ಒಂದು ಹಳ್ಳಿಗೆ ಹೋಗಿ ಒಂದು ಬೋರ್ಡ್ ಹಾಕೊಂಡು ತಾನು ದುಡ್ಡು ಮಾಡ್ಕೊಳ್ತಾ ಇರ್ತಾನೆ. ಈ ರೀತಿ ಒಂದ್ಸಲ ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಅವನ ಹತ್ರ ತನ್ನ ಸಮಸ್ಯೆಯನ್ನ ಕೇಳ್ಕೊಳ್ಳಿಕ್ಕೆ ಅಂತ ಜ್ಯೋತಿಷಿ ಬಳಿ ಹೋಗ್ತಾನೆ. ಆಗ ಜ್ಯೋತಿಷಿ ಹೇಳ್ತಾನೆ, ನೋಡಪ್ಪ, ನೀನೊಂದು ನಾಳೆ ಬರಬೇಕಾದ್ರೆ ಏನಾದ್ರೂ ಒಂದು ಶುದ್ಧ ವಸ್ತುವನ್ನ ತಗೊಂಡ್ ಬಾ, ಅದನ್ನ ನೋಡಿ ನಿನ್ನ ಮುಂದಿನ ಕಾರ್ಯಗಳು ಹೇಗೆ ಆಗುತ್ತೆ ಎನ್ನುವುದನ್ನ ನಿನಗೆ ತಿಳಿಸ್ತೀನಿ ಅಂತ ಹೇಳ್ತಾನೆ ಜ್ಯೋತಿಷಿ. ಯಾರು ಜ್ಯೋತಿಷ ಕೇಳಲಿಕ್ಕೆ ಬಂದಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ. ಅವನಿಗೆ ಹೇಳ್ತಾನೆ, ನೀನು ಯಾವ್ದಾದ್ರು ಒಂದು ಶುದ್ಧ ವಸ್ತುವನ್ನ ತಗೊಂಡ್ ಬಾ, ಆಗ ನಿನಗೆ ನಾನು ನೀನು ತರುವ ವಸ್ತುವಿನ ಆಧಾರದ ಮೇಲೆ ನಿನ್ನ ಮುಂದಿನ ಕಾರ್ಯ ಏನಾಗುತ್ತೆ, ನಡೆಯುತ್ತೆ, ಹೇಗಾಗತ್ತೆ, ಒಳ್ಳೇದಾಗುತ್ತೆ, ಕೆಟ್ಟದಾಗುತ್ತೆ ಅಂತ ಹೇಳಿ ಕಳಿಸ್ತಾನೆ. ಅದನ್ನ ನೋಡಿ ಹೇಳ್ತೀನಿ. ಸಾಮಾನ್ಯ ಮನುಷ್ಯ ವಾಪಸ್ ಹೋಗ್ತಾನೆ. ಮಾರನೇ ದಿನ ಅವನು ಬರುವಾಗ ಒಂದು ಲೋಟದಲ್ಲಿ ಹಾಲನ್ನ ತೆಗೆದುಕೊಂಡು ಬರ್ತಾನೆ. ಅಲ್ಲೇ ಮನೆ ಇರುತ್ತೆ, ಹಾಗಾಗಿ ಅವನು ಬರಬೇಕಾದ್ರೆ ಅಲ್ಲೇ ಒಂದು ಲೋಟದಲ್ಲೇ ಹಾಲನ್ನು ತೆಗೆದುಕೊಂಡು ಬರ್ತಾನೆ. ಜ್ಯೋತಿಷಿ ಹತ್ರ ಅದನ್ನ ಕೊಡ್ತಾನೆ. ಜ್ಯೋತಿಷಿ ಹತ್ರ, ನಾಳೆ ನನಗೆ ಶುದ್ಧ ವಸ್ತು ತರಲಿಕ್ಕೆ ಅಂತ ಹೇಳಿದ್ರೆ, ನಂಗೆ ಇದು ಹಾಲು ಅಂತ ಹೇಳಿದ್ರೆ ಇದು ಅಮೃತ ಸಮಾನ, ಹಾಗಾಗಿ ನಾನು ಇದನ್ನ ತಂದಿದ್ದೀನಿ ಅಂತ ಹೇಳ್ತಾರೆ. ಜ್ಯೋತಿಷಿಗಳು ಸಹ ಅದನ್ನ, ಸರಿಯಪ್ಪ, ತುಂಬಾ ಒಳ್ಳೆ ವಸ್ತುವನ್ನ ತಂದಿದ್ಯಾ ಅಂತ ಹೇಳಿ ಇನ್ನೇನ್ ತಗೊಳ್ಬೇಕು ಅಂತ ಹೇಳಿ ಅವರು ಜ್ಯೋತಿಷಿ ಕೈ ಚಾಚ್ತಾ ಇರ್ತಾರೆ. ಆಗ ಅಲ್ಲೇ ಇರುವಂತಹ ಆ ಊರಿನ ಮಾಸ್ಟರ್ ಸಹ ಆ ಕಡೆಗೆ ಬರ್ತಾ ಇರ್ತಾನೆ. ಅವನು ಬಂದು ಏನ್ ಹೇಳ್ತಾನೆ, ಇನ್ನು ಅಲ್ಲಿ ಮೊದಲೇ ಬಂದು ನಿಂತಿರ್ತಾನೆ ಮಾಸ್ಟರ್, ಅಥವಾ ವಿದ್ಯಾವಂತ ಇರ್ಬೋದು. ಅವನು ಹೇಳ್ತಾನೆ, ಜ್ಯೋತಿಷಿಯವರೇ, ನೆನ್ನೆ ನಾನು ಇದ್ದೆ ಇಲ್ಲಿ, ಆದ್ರೆ ನೀವು ಅವನಿಗೆ ತರ್ಲಿಕ್ಕೆ ಶುದ್ಧ ವಸ್ತು ತಗೊಳ್ಬಾ ಅಂತ ಹೇಳಿದ್ರಿ, ಅವನೀಗ ಹಾಲು ತಂದಿದ್ದಾನೆ, ಇದು ಶುದ್ಧ ವಸ್ತು ಅಲ್ಲ ಅಂತ ಹೇಳಿ ಅವನು ವಾದ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಜ್ಯೋತಿಷಿಗೆ ಸಿಟ್ಟು ಬರುತ್ತೆ. ಅಲ್ಲಪ್ಪ, ಹಾಲೇ ಅಮೃತವನ್ನ ನೀನು ಶುದ್ಧ ವಸ್ತು ಅಲ್ಲ ಅಂತ ಹೇಳಿದ್ರೆ ನಿನಗೆ ಎಷ್ಟು ಅಹಂಕಾರ, ನಿನಗೆ ಹಾಲಿನ ಮಹತ್ವ ಗೊತ್ತಿಲ್ವಾ, ಇಷ್ಟು ಅಮೃತವನ್ನ ನೀನು ಹೀಗಳಿದ್ದೀಯಲ್ಲ ಅಂತ ಹೇಳ್ತಾನೆ. ಆದ್ರೂ ಸಹ ಅವನು ಬಿಡೋದೇ ಇಲ್ಲ ಆ ವ್ಯಕ್ತಿ. ಅವನು ಹೇಳ್ತಾನೆ, ಇದು ಶುದ್ಧ ವಸ್ತು ಅಲ್ಲವೇ ಅಲ್ಲ, ನಾನು ಇದನ್ನ ಗ್ಯಾರಂಟಿ ನಿಮಗೆ ಹೇಳ್ತೀನಿ, ಶುರು ಮಾಡ್ತೀನಿ, ಬನ್ನಿ ಎಲ್ಲಿಗಾದ್ರೂ ಹೋಗೋಣ ಅಂತ ಹೇಳಿದ್ರೆ, ಆ ಸ್ವಾಮೀಜಿ ನನ್ನ ಜ್ಯೋತಿಷಿ ಏನ್ ಮಾಡ್ತಾನಪ್ಪ ಅಂದ್ರೆ ಆ ವ್ಯಕ್ತಿಗೆ ಬೈದು ಕಳಿಸ್ಬಿಡ್ತಾನೆ. ಈ ಎಲ್ಲ ಘಟನೆಯನ್ನ ಒಂದು ಶಾಲಾ ಬಾಲಕ, 9ನೇ ತರಗತಿಯ ಒಬ್ಬ ಬಾಲಕ ಇದನ್ನ ಗಮನಿಸ್ತಾ ಇರ್ತಾನೆ. ಅದೇ ಹಾಲು ಅಮೃತ ಹೌದು, ಇದನ್ನ ಜ್ಯೋತಿಷಿ ಹೇಳಿದ್ದು ಸಹ ನಿಜ ಅಲ್ವಾ, ಹಾಲು ಅಮೃತ ತುಂಬಾ ಒಳ್ಳೇದು, ಇದು ಪರಿಶುದ್ಧವಾಗಿದೆ, ಹೌದಲ್ವಾ? ಮತ್ತೆ ನಮ್ಮೂರಿನ ಆ ಜಾಣ ಯಾಕೆ ಹಾಗಿರುತ್ತಾ, ಹಾಗಾದ್ರೆ ಅದು ಸಹ ಏನು ನಿಜ ಇರ್ಬೋದಾ, ಯಾಕೆ ಇವರಿಬ್ಬರ ನಡುವೆ ಜಗಳ ಆಯ್ತು ಅನ್ನುವಂಥದ್ದನ್ನ ಯೋಚನೆ ಮಾಡಿ ಅವನು ಹೋಗಿ ಶಾಲೆಯಲ್ಲಿ ಅವರ ಮಿಸ್ ಹತ್ರ ಅಥವಾ ಸರ್ ಹತ್ರ ಕೇಳ್ತಾನೆ. ಸರ್, ನನಗೊಂದು ಡೌಟ್ ಇದೆ, ಹಾಲು ಅನ್ನುವಂಥದ್ದು ಶುದ್ಧ ವಸ್ತುನಾ ಅಥವಾ ಅಲ್ವಾ ಅಂತ ಹೇಳಿ ಕೇಳ್ತಾನೆ. ಆಗ ಆ ಶಾಲೆಯಲ್ಲಿ ಯಾವ ಶಿಕ್ಷಕರ ಹತ್ರ ಕೇಳ್ತಾನಪ್ಪ ಅಂದ್ರೆ ಆ ಪ್ರಶ್ನೆಯನ್ನ ವಿಜ್ಞಾನದ ಶಿಕ್ಷಕರ ಹತ್ರ ಕೇಳ್ತಾನೆ. ಆ ವಿಜ್ಞಾನದ ಶಿಕ್ಷಕರು ಏನು ಉತ್ತರ ಹೇಳಿರಬಹುದು? ಯಾರಾದ್ರೂ ಹೇಳ್ತೀರಾ? ಏನಾದ್ರೂ ಉತ್ತರ ಹೇಳಿರ್ಬೋದು ಅಂತ ಗೆಸ್ ಮಾಡ್ತೀರಾ? ಕನ್ನಡಲ್ಲಿ ಪ್ರೀತಮ್ ಏನೋ ಕೈ ಎತ್ತುತ್ತಾ ಇದ್ದಾನೆ, ಏನ್ ಹೇಳಿರ್ಬೋದು ಪ್ರೀತಮ್? ಇಲ್ಲ ಅಂತ ಹೇಳಿರ್ತಾನೆ ಅಂತ. ಯಾಕಿರ್ಬೋದು? ಹೌದಾ, ಇಲ್ಲ ಅಂತ ಹೇಳ್ತಾರ? ಯಾರಾದ್ರೂ ಇನ್ಯಾರಿಗಾದ್ರೂ ಏನಾದ್ರೂ ಅನ್ಸತ್ತ ಈ ಕಥೆಯನ್ನು ಮುಂದುವರಿಸೋದಕ್ಕಿಂತ ಮೊದಲು ಆ ಮಗು ಕೇಳಿದ್ರಲ್ಲ, ಅಲ್ಲಿ ತರಗತಿಯಲ್ಲಿ ಏನು ಉತ್ತರ ಬಂದಿರ್ಬೋದು ಶಿಕ್ಷಕರಿಂದ? ಯಾಕೋ ಎಲ್ಲರೂ ಸೈಲೆಂಟ್ ಆಗಿ ಇದ್ದಾರೆ, ನೋಡೋಣ. ಆಗ ಆ ವಿಜ್ಞಾನದ ಶಿಕ್ಷಕರು ಏನ್ ಹೇಳಿದ್ರು ಅಂತ ಹೇಳಿ, ಈಗ ನಾವು ಜ್ಯೋತಿಷ್ಯರು ಬಿಡೋಣ, ವಿದ್ಯಾವಂತ ವ್ಯಕ್ತಿಯನ್ನು ಬಿಟ್ಟಿದ್ದೀನಿ. ಈಗ ಆ ವಿಜ್ಞಾನದ ಶಿಕ್ಷಕರು 9ನೇ ತರಗತಿಯ ವಿದ್ಯಾರ್ಥಿಗೆ ಏನ್ ಹೇಳಿದ್ರಪ್ಪ, ಹಾಲು ಶುದ್ಧ ವಸ್ತುನೋ ಅಲ್ವೋ ಅಥವಾ ಅಶುದ್ಧನ, ಅಥವಾ ಏನ್ ಉತ್ತರ ಹೇಳಿದ್ರು
ಅನ್ನುವಂತಹ ಒಂದು ಆ ಪ್ರಶ್ನೆ ನಿಮಗೆ ಈ ದಿನದ 9ನೇ ತರಗತಿಯ ಪಾಠಕ್ಕೂ ಸಹ ಅದೇನಾಗುತ್ತೆ ಸಂಬಂಧ ಇದೆ. ಹಾಗಾಗಿ ಆ ಕಥೆಯನ್ನ ಈ ಪಾಠಕ್ಕೆ ಸಂಬಂಧಿಸೋದಾದ್ರೆ ಯಾವ ಪಾಠವನ್ನ ನಾವು ನೋಡಬಹುದು ಅಂತ ಹೇಳಿದ್ರೆ ನಿಮಗೆ ವಿಜ್ಞಾನದಲ್ಲಿರುವಂತಹ 2ನೆಯ ಪಾಠ ಮಕ್ಕಳೇ ನಮ್ಮ ಸುತ್ತಮುತ್ತಲಿನ. ನಿಧಾನಕ್ಕೆ ಮನಸ್ಸಿನಲ್ಲೇ ಓದ್ಕೊಳ್ಳಿ ಒಂದೊಂದೇ ಅಕ್ಷರ. ಆಮೇಲೆ ನಾನು ಕೇಳ್ತೀನಿ ಯಾರ್ಲಿಕ್ಕೆ ಓದ್ಲಿಕ್ಕೆ ಬರುತ್ತೆ ಅಂತ ಹೇಳಿ. ಯಾರು ಹೇಳ್ತೀರಾ ಇದನ್ನ ಓದ್ತೀರಾ? ಪಾಠದ ಹೆಸರನ್ನ ಯಾರು ಓದ್ತೀರಾ? ಮಂಜುನಾಥ ಓದ್ತಾನೆ ಅಂತ ಅನ್ಕೊಳ್ತೀನಿ ನಾನೀಗ. ನಮ್ಮ ಮಂಜುನಾಥ ಓದ್ತಾನೆ. ಮಂಜುನಾಥ ಓದಪ್ಪ. ಅದನ್ನ ಸ್ವಲ್ಪ ಕೇಳಿಸ್ಲಿಲ್ಲಲ್ಲ, ಈ ಮಳೆಯಲ್ಲಿ ಈ ಚಳಿಯಲ್ಲಿ ಕಿವಿಯೆಲ್ಲ ಮುಚ್ಚೋಗ್ಬಿಟ್ಟಿದೆ. ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ. ವೆರಿ ಗುಡ್. ಯಾವ ಪಾಠ? ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ. ಹಾಗಾದ್ರೆ ಇದಕ್ಕಿಂತ ಮೊದಲಿನ ತರಗತಿಯಲ್ಲಿ ನೀವು ದ್ರವ್ಯ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಿ. ದ್ರವ್ಯ ಅಂದ್ರೆ ಏನು ಅಂತ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಯಾರು ಹೇಳ್ತೀರಾ ದ್ರವ್ಯ ಅಂತ ಹೇಳಿದ್ರೆ? ಯಾರು ಹೇಳ್ತೀರಾ? ದ್ರವ್ಯ ಅಂತ ಹೇಳಿದ್ರೆ ಯಾಕೆ? ತಸ್ಮಿಯಾ? ಸ್ಥಳ ಯಾವುದೇ ವಸ್ತು ಸ್ಥಳವನ್ನು ಆಕ್ರಮಿಸಿ ಮತ್ತು ರಾಶಿಯನ್ನು ಹೊಂದಿದ್ದಾಗ ಆ ವಸ್ತುವನ್ನು ದ್ರವ್ಯ ಎನ್ನುವುದು. ಗುಡ್. ಹಾಗಾದ್ರೆ ಈ ಚಟುವಟಿಕೆಯ ಮೂಲಕವೂ ಸಹ ನೀವು ಅದನ್ನ ತುಂಬಾ ಚೆನ್ನಾಗಿ ಕಲ್ತಿದ್ರಿ. ಈ ಪೀಸ್ ಆಫ್ ಚಾಕ್ ಅನ್ನ ದ್ರವ್ಯ ಅಂತ ಹೇಳ್ಬೋದಾ? ನಿಮ್ಮ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ದ್ರವ್ಯದ ಬಗ್ಗೆ ತಿಳಿಸ್ಕೊಟ್ಟಿದ್ರು ಅದನ್ನ ಆಕ್ಟಿವಿಟಿಯಲ್ಲಿ. ಹಾಗಾಗಿ ನೀವು ಯಾಕೋ ಕೆಲವರೆಲ್ಲ ಮರ್ತ ಆಗಿದೆ. ನಿಮಗೆ ನಾನು ಬಳಸುವಂತ ಯಾವುದೇ ವಸ್ತುವನ್ನು ಸಹ ನೀವು ಈ ವಸ್ತುಗಳನ್ನೆಲ್ಲ ಏನಂತ ಹೇಳ್ಬೋದು? ದ್ರವ್ಯ. ಪರ್ಟಿಕ್ಯುಲರ್ ಆಗಿ ಹೆಸರಿದೆ, ಬಟ್ ನಾನು ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ನಾವು ಬಳಸುವ ಯಾವುದೇ ವಸ್ತುವನ್ನ ನಾವೇನಂತ ಹೇಳಿ ಬರೀಬಹುದು? ಆದ್ರೆ ಯಾವ್ದು ಸ್ಥಳವನ್ನ ಆಕ್ರಮಿಸುತ್ತೆ, ರಾಶಿಯನ್ನ ಹೊಂದಿರುತ್ತೆ, ಅಂತಹ ವಸ್ತುಗಳನ್ನ ನಾವು ಏನಂತ ಹೇಳಿ? ಹಾಗಾದ್ರೆ ಇದುವರೆಗೆ ನಾವು ಬಳಸ್ತಾ ಇರುವಂತಹ ಎಲ್ಲ ವಸ್ತುಗಳು ಈ ಪಾಠದಲ್ಲಿ ನಿಮಗೆ ಪ್ರಶ್ನಾರ್ಥಕವಾಗಿ ಉಳ್ಕೊಂಡಿದೆ. ಇದುವರೆಗೂ ನಾವು ಬಳಸ್ತಾ ಇದ್ದಂತಹ ಎಲ್ಲ ವಸ್ತುಗಳು ಸಹ ಅಥವಾ ನಮ್ಮ ಸುತ್ತಮುತ್ತ ಇರುವಂತಹ ಎಲ್ಲ ವಸ್ತುಗಳನ್ನ ನೀವೇನು ದ್ರವ್ಯ ಅಂತೀರಾ, ಆ ಎಲ್ಲ ವಸ್ತುಗಳು ದ್ರವ್ಯವು ಶುದ್ಧವೇ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ದ್ರವ್ಯ ಅಂದ್ರೆ ನಮ್ಮ ಆಡು ಭಾಷೆಯಲ್ಲಿ ವಸ್ತು ಅಥವಾ ಪದಾರ್ಥ. ಹಾಗಾದ್ರೆ ನಾವು ಬಳಸ್ತಾ ಇರುವಂತಹ ಎಲ್ಲ ವಸ್ತುವು ಈ ಪಾಠದಲ್ಲಿ ಕ್ವಶನ್ ಮಾರ್ಕ್ ಆಗಿ ಕೇಳ್ತಾ ಇದ್ದಾರೆ, ನಿಮಗೆ ಕೇಳ್ತಾ ಇದ್ದಾರೆ ಇದು ಶುದ್ಧ ವಸ್ತುನ ಅಶುದ್ಧ ವಸ್ತುನ ಅಂತ. ಹಾಗಾಗಿ ಈಗ ನೀವು ತಿಳ್ಕೊಳ್ಬೇಕಾಗಿದೆ ನಮಗೆ ನಮ್ಮ ಸುತ್ತಮುತ್ತ ನೋಡ್ತಾ ಇರುವಂತಹ ವಸ್ತುಗಳೇನಿದೆ ಅಥವಾ ಪ್ರತಿಯೊಂದು ದ್ರವ್ಯ ಏನಿದೆ ನೋಡ್ತಾ ಹೋಗೋಣ. ಈಗ ನಾವು ನಮ್ಮ ಸುತ್ತಮುತ್ತ ಇರುವಂತಹ ವಸ್ತುಗಳನ್ನ ಏನಂತ ಹೇಳಿ ಕರಿತೀವಿ ಮತ್ತೆ? ದ್ರವ್ಯ. ಈಗ ನೋಡೋಣ ಆ ದ್ರವ್ಯ ಏನಿದೆ. ಕಾಣಿಸ್ತಿದ್ಯಾ? ನಾವು ಬಳಸ್ತಾ ಇರುವಂತಹ ವಸ್ತು ಏನಿದೆ ಅದನ್ನ ಪ್ರಮುಖವಾಗಿ 2 ಗುಂಪುಗಳಾಗಿ ವಿಂಗಡಿಸ್ತೀವಿ. ಯಾವ್ದಪ್ಪ ಅಂತ ಹೇಳಿದ್ರೆ ಅದನ್ನ ಶುದ್ಧ ವಸ್ತು ಮತ್ತು ಶುದ್ಧ ವಸ್ತು. ಕಾಣಿಸ್ತಿದ್ಯಾ? ಮತ್ತೆ ಇನ್ನೊಂದನ್ನ ಏನಂತ ಹೇಳಿ ಕರಿತೀವಿ? ಮಿಶ್ರಣ. ಏನಂತ ಹೇಳಿ ಕರಿತೀವಿ? ಮಿಶ್ರಣ. ಶುದ್ಧ ವಸ್ತು ಮತ್ತು ಮಿಶ್ರಣ. ಯಾರು ಮಳೆಗೆ ಚಾಕುಸಿನ ದಂಡಿ ಆದಾಗಿದೆ. ಶುದ್ಧ ವಸ್ತು ಅಲ್ಲಿ ತನಕ ಲಾಸ್ಟ್ ತನಕ ಕಾಣಿಸ್ತಿದ್ಯಾ? ಇಲ್ಲ. ವೈಟ್ ಅಲ್ಲೇ ಬರೀಲ್ಲ ನೋಡಿ, ಯಾಕೋ ಬೆಟ್ಟಾದಾಗ ಎಲ್ಲ ಇದಾಗಿದೆ. ಹಾಗಾಗಿ ಬಿಡಿ ಚಾಕುಸಲ್ಲಿ ಬರೀತೀವಿ. ಅದನ್ನ ನಾವೇನಂತ ಹೇಳಿ ಕರಿತೀವಿ? ಶುದ್ಧ ವಸ್ತು ಮತ್ತು ಈಗ ನಮ್ಮ ಈ ಪಾಠದ ಪ್ರಶ್ನೆಗೆ ನಮಗೆ ಉತ್ತರ ಬೇಕಾಗಿದೆ. ಹಾಗಾಗಿ ನಾವು ನೋಡ್ತಾ ಇರುವಂತಹ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳೆಲ್ಲವನ್ನೂ ಸಹ ಆ ದ್ರವ್ಯವನ್ನ ನಾವು 2 ವರ್ಗಗಳಾಗಿ ವಿಂಗಡಿಸ್ತೀವಿ. ಒಂದು ಶುದ್ಧ ವಸ್ತು, ಇನ್ನೊಂದು ಅಶುದ್ಧ. ಹಾಗಾದ್ರೆ ಶುದ್ಧ ವಸ್ತು ಅಂತ ಹೇಳಿದ್ರೆ ಏನು? ಮತ್ತೆ ಕಥೆಯಲ್ಲಿಯೂ ಸಹ ಬಂದಿದೆ. ಕಥೆ ಮೀನ್ಸ್ ಅಲ್ಲಿ ಜ್ಯೋತಿಷಿ ಮತ್ತೆ ಒಬ್ಬ ವಿದ್ಯಾವಂತನ ನಡುವೆ ವಾಗ್ವಾದ ಆಗಿದೆ, ಅಲ್ಲಿಯೂ ಸಹ ಬಂದಿದೆ. ಹಾಗಾದ್ರೆ ಈಗ ನಾವು ನೋಡ್ತಾ ಹೋಗೋಣ ಶುದ್ಧ ವಸ್ತು ಅಂತ ಹೇಳಿದ್ರೆ ಏನು ಮಕ್ಕಳೇ? ಶುದ್ಧ ವಸ್ತು ಅಂತ ಹೇಳಿದ್ರೆ ಒಂದೇ ರೀತಿಯ ಘಟಕಾಂಶಗಳಿಂದ ಆಗಿರುವಂತಹ ವಸ್ತು. ಯಾವುದು?
ಒಂದೇ ರೀತಿಯ ಘಟಕಾಂಶಗಳಿಂದ ಆಗಿರುವ ವಸ್ತುವೇ ಶುದ್ಧ ವಸ್ತು. ನೋಡಿ, ಶುದ್ಧ ವಸ್ತು ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಅನ್ಕೊಳ್ತೀನಿ. ಅದರಲ್ಲಿ ಇರುವಂತಹ ಎಲ್ಲ ಕಣಗಳು ಘಟಕಗಳು ಒಂದೇ ರೀತಿಯಲ್ಲಿ ಆಗಿರುತ್ತೆ. ಅಂತಹ ವಸ್ತುಗಳನ್ನ ನಾವು ಏನಂತ ಹೇಳಿ ಕರೀತೀವಿ? ಶುದ್ಧ ವಸ್ತು. ಬೇರೆ ಬೇರೆ ರೀತಿ. ಹಾಗಾದ್ರೆ ಈಗ ನೀವು ಮಿಶ್ರಣ ಅಂದ್ರೆ ಏನು ಅಂತ ಹೇಳ್ತೀರಾ ಅನ್ಸುತ್ತೆ? ಯಾರು ಹೇಳ್ತೀರಾ ಈಗ ಮಿಶ್ರಣ ಅಂದ್ರೆ? ಈಗ ಇದು ಒಂದೇ ರೀತಿಯ ಘಟಕಾಂಶಗಳಿಂದ ಆದ್ರೆ ಶುದ್ಧ ವಸ್ತು. ಇಲ್ಲಿ ನೀವು ಬೇರೆ ಬೇರೆ ರೀತಿಯ ಘಟಕಾಂಶಗಳಿಂದ ಇದೆ ಅಂತ ಹೇಳಿದ್ರೆ ಅದನ್ನ ನಾವೇನಂತ ಹೇಳಿ ಮಿಶ್ರಣ. ಹಾಗಾದ್ರೆ ಹೇಳಿ, ಈಗ ಮಿಶ್ರಣ ಅಂತ ಹೇಳಿದ್ರೆ ಏನ್ ಹೇಳ್ತೀರಾ? ಬೇರೆ ಬೇರೆ ರೀತಿಯ ವಸ್ತು. ಹೇಳಮ್ಮ, ಹೇಳಿ. ಬೇರೆ ಬೇರೆ ರೀತಿಯ ಘಟಕಾಂಶಗಳಿಂದ ಆಗಿರುವ ವಸ್ತುವೇ ಮಿಶ್ರಣ. ವಸ್ತುವೇ ಮಿಶ್ರಣ. ಮಹೇಶ್ ಹೇಳಪ್ಪ. ಈಗ ಇಲ್ಲಿ ಶುದ್ಧ ವಸ್ತು ಅಂದ್ರೆ ಏನು? ಒಂದೇ ರೀತಿಯ ಘಟಕಾಂಶಗಳಿಂದ ಆಗಿರುವ ವಸ್ತು. ವೆರಿ ಗುಡ್. ಮಿಶ್ರಣ ಅಂದ್ರೆ ಬೇರೆ ಬೇರೆ ರೀತಿಯ ಘಟಕಾಂಶಗಳಿಂದ ಆಗಿರುವ ವಸ್ತು ಮಿಶ್ರಣ. ವೆರಿ ಗುಡ್. ಹಾಗಾದ್ರೆ ಈಗ ನೀನು ಯಾವ್ಯಾವ್ದನ್ನ ಹೇಳ್ದ? ಈಗ ಅವನು ಯಾವ್ದ್ರ ಬಗ್ಗೆ ಹೇಳ್ದ? ಯಾವ್ಯಾವ್ದು ಅಂತ ಹೇಳ್ದ? ಒಂದು ಮಿಶ್ರಣ ಅಂದ್ರೆ ಏನು, ಮತ್ತೆ ಶುದ್ಧ ವಸ್ತು ಅಂದ್ರೆ ಏನು ಅಂತ ಹೇಳಿದ್ರು. ಹಾಗೆ ಈಗ ಮತ್ತೆ ಈಗ ನೋಡಿ, ಈ ಶುದ್ಧ ವಸ್ತುವನ್ನ ಮತ್ತೆ ಏನು ಮಾಡಿದರೆ ವಿವಿಧ ಅದರಲ್ಲಿರುವಂತಹ ಘಟಕಾಂಶಗಳಿಗೆ ಆಧಾರವಾಗಿ ಅವುಗಳನ್ನ ಮತ್ತೆ ವರ್ಗೀಕರಣ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಕೇಳ್ತಾ ಇದ್ದಾಳೆ, ಅವಳು ವಿಧಾನ ಕೇಳ್ತಾ ಇದ್ದಾಳೆ. ಏನಂತ ಕೇಳಿದ್ಯಮ್ಮ? ಹಾಲು ಶುದ್ಧ ವಸ್ತು ಅಂತ ಹೇಳಿ ಕೇಳಿದ್ದಾಳೆ. ಇಟ್ಕೊಳಮ್ಮ. ಸಾಧ್ಯ ಏನ್ ಕೇಳಿದ್ಯಾ? ಏನ್ ಕೇಳಿದ್ಯಾ? ಹಾಲು ಶುದ್ಧ ವಸ್ತುನ ಅಂತ ಹೇಳಿ ಸಾಧ್ಯ ಕೇಳ್ತಾ ಇದ್ದಾಳೆ. ಆಗ್ಲೇ ಮತ್ತೆ ಅವಳಿಗೆ ಅದರ ಬಗ್ಗೆ ಯೋಚನೆ ಆಗಿದೆ. ನೋಡಿ, ಅಲ್ಲಿ ಜ್ಯೋತಿಷಿ ಮತ್ತೆ ಆ ವ್ಯಕ್ತಿಯ ನಡುವೆ ಆದಂತಹ ವಾಗ್ವಾದ ಏನಿದೆ, ಅಥವಾ ಅಲ್ಲಿ ಶುದ್ಧ ವಸ್ತು ಅಥವಾ ಅಶುದ್ಧ ವಸ್ತು ಅಂತ ಹೇಳಿ ಆದಾಗ ನಾವು ಇಲ್ಲಿ ವಿಜ್ಞಾನದಲ್ಲಿ ಆಗ ಹಾಲನ್ನ ನಾವು ಏನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಹಾಲಿನಲ್ಲಿ ಅನೇಕ ಘಟಕಾಂಶಗಳು ಸೇರಿಕೊಂಡಿದೆ. ಹಾಗಾಗಿ ಅಲ್ಲಿ ಅಶುದ್ಧ ವಸ್ತು ಅನ್ನೋದಕ್ಕಿಂತ ಅಲ್ಲಿ ವಿವಿಧ ಘಟಕಾಂಶಗಳು, ಬೇರೆ ಬೇರೆ ರೀತಿಯ ಘಟಕಾಂಶಗಳು ಸೇರ್ಕೊಂಡಾಗ ಅದನ್ನ ನಾವು ಮಿಶ್ರಣ ಅಂತ ಹೇಳಿ ಏನ್ ಮಾಡ್ಬೋದು? ಹಾಲಿನಲ್ಲಿ ಬೇರೆ ಬೇರೆ ರೀತಿಯದ್ದು ಯಾವ್ದಿದೆ? ಏನು ಸಾಧ್ಯ? ಏನೋ ಕೇಳ್ತಾ ಇದೆಯಾ? ನೋಡಿ, ಅವಳು ಈಗ ಜ್ಯೋತಿಷಿ ಮತ್ತು ವ್ಯಕ್ತಿಯ ನಡುವೆ ಆಗಿರುವಂತಹ ಸಂಭಾಷಣೆಯಲ್ಲಿಯೇ ಮುಳುಗಿದ್ದಾಳೆ. ಸೊ ಹಾಗಾಗಿ ಕೇಳ್ತಾ ಇದ್ದಾಳೆ, ಇಲ್ಲೇ ಕೇಳ್ತಾ ಇದ್ದಾಳೆ, ಮಿಸ್ ಹಾಲು ಶುದ್ಧ ವಸ್ತುನ. ನೋಡಿ, ಈಗ ನಾನು ಹೇಳ್ತಾ ಇದ್ದೀನಿ, ದ್ರವ್ಯ ಅನ್ನುವಂಥದ್ದು ನಮ್ಮ ಸುತ್ತಮುತ್ತ ಇರುವಂತಹ ದ್ರವ್ಯವೆಲ್ಲವೂ ಸಹ ಹೇಳ್ತೀನಿ, ಕೂತ್ಕೊಳ್ಳೋಣ. ಇಲ್ಲಿ ನಮ್ಮ ಸುತ್ತ ಇರುವಂತಹ ಎಲ್ಲ ದ್ರವ್ಯಗಳೇನಿದೆ ಅದನ್ನು ಎರಡು ಗುಂಪುಗಳಾಗಿ ಮಾಡ್ತೀವಿ. ಮಹೇಶ ಹೇಳ್ದ ಯಾವ್ಯಾವ್ದದು? ಶುದ್ಧ ಹಾಗಾದ್ರೆ ಹಾಲನ್ನ ಈಗ ನಾವು ಅವಳು ನೇರವಾಗಿ ಈಗ ಪ್ರಶ್ನೆಗೆ ಕೇಳ್ತಾ ಇರೋದ್ರಿಂದ ಹಾಲನ್ನ ನಾವೇನ್ ಹೇಳ್ತೀವಪ್ಪ ಅಂತ ಹೇಳಿದ್ರೆ ಮಿಶ್ರಣ ಅಂತೀವಿ. ಯಾಕೆ ಅಂತ ಹೇಳಿದ್ರೆ ಹಾಲಿನಲ್ಲಿ ಬೇರೆ ಬೇರೆ ಘಟಕಾಂಶಗಳಿರುತ್ತೆ. ಹಾಲು ಅಂತ ತೆಗೆದುಕೊಂಡಾಗ ಹಾಲಿನಲ್ಲಿ ಏನಾಗಿರುತ್ತೆ? ನೀರಿರುತ್ತೆ. ಏನಿರುತ್ತೆ? ನೀರಿರುತ್ತೆ. ಕೊಬ್ಬಿನಾಂಶ ಇರುತ್ತೆ. ಹಾಲು ಅಂದ್ರೆ ಒಳ್ಳೇದು ಅಂತ ಹೇಳಿ ಪ್ರತಿದಿನ ಹಾಲು ಕುಡಿತಾ ಇದ್ದೀರಲ್ವಾ? ಅದರಲ್ಲಿ ಪ್ರೋಟೀನ್ ಇರುತ್ತೆ, ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡಕ್ಕೆ. ಹಾಗೆ ಮೊಟ್ಟೆ ತಿಂತಾ ಇದ್ದೀರಲ್ವಾ? ಅದು ಸಹ ನಿಮಗೆ ಬೆಳವಣಿಗೆ ಪ್ರೋಟೀನ್ ಅನ್ನ ಹೊಂದಿರುತ್ತೆ, ಬೆಳವಣಿಗೆಗೆ ಸಹಾಯ ಮಾಡ್ತಾ ಇರುತ್ತೆ. ಹಾಗಾಗಿ ಹಾಲನ್ನ ಇಲ್ಲಿ ನಾವು ಅಲ್ಲಿ ಜ್ಯೋತಿಷಿ ಮತ್ತು ವ್ಯಕ್ತಿಯ ನಡುವೆ ನಡೆದಂತಹ ಸಂಭಾಷಣೆಯನ್ನು ಗಮನಿಸಿ, ಈಗ ನಾವು ವಿಜ್ಞಾನದ ತರಗತಿಯಲ್ಲಿ ವಿಜ್ಞಾನದ ಮಾಸ್ಟರು ಆ ವಿದ್ಯಾರ್ಥಿಗೆ ತಿಳಿಸಿದ ವಿಷಯ ಏನಪ್ಪಾ ಅಂದ್ರೆ ಹಾಲು ಒಂದು ಮಿಶ್ರಣ. ಯಾಕೆಂದ್ರೆ ಅದರಲ್ಲಿ ಬೇರೆ ಬೇರೆ ರೀತಿಯ ಘಟಕಾಂಶಗಳು ಏನಾಗಿದೆ? ಮಾಡಲ್ಪಟ್ಟಿದೆ, ಘಟಕಾಂಶಗಳಿಂದ ಮಾಡಲ್ಪಟ್ಟಿದೆ. ಹಾಗಾದ್ರೆ ಬೇರೆ ಬೇರೆ ರೀತಿಯ ಘಟಕಾಂಶ ಯಾವುದಿದೆ ಹಾಲಿನಲ್ಲಿ? ನೀರಿದೆ, ಕೊಬ್ಬಿದೆ, ಪ್ರೋಟೀನ್ ಇದೆ. ಈ ರೀತಿಯ ಬೇರೆ ಬೇರೆ ರೀತಿಯ ಘಟಕಾಂಶಗಳಿರೋದ್ರಿಂದ ಅದನ್ನ ಹಾಲನ್ನ ನಾವು ಮಿಶ್ರಣ ಅಂತ ಹೇಳಿ ಕರಿತೀವಿ ಅನ್ನುವಂಥ. ಹಾಗಾದ್ರೆ ನಮ್ಮ ಸುತ್ತಮುತ್ತ ಇರುವಂತಹ ಎಲ್ಲ ದ್ರವ್ಯವೂ ಸಹ ಪ್ಯೂರ್ ಶುದ್ಧವಾಗಿ ಇದೆಯಾ? ಒಂದೇ ರೀತಿಯ ಘಟಕಾಂಶದಿಂದ ಕೂಡಿದ್ಯಾ ಅಂದ್ರೆ ಏನ್ ಹೇಳ್ತೀರಾ ಈಗ ನೀವು? ಕೆಲವರಲ್ಲಿ ಬೇರೆ ಬೇರೆ ರೀತಿಯ ಘಟಕಾಂಶಗಳು ಸಹ ಏನಾಗಿರುತ್ತೆ? ಹೊಂದಿರುತ್ತೆ. ಹಾಗಾಗಿ ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಇಲ್ಲ ಅಂತ ನೀವು ಕೇಳುವಂತ ಹೋದ್ರೆ, ಹಾಗಾದ್ರೆ ಈಗ ನಿಮ್ಗೆ ಪ್ರಸ್ತುತ ಈ ಪಾಠದಲ್ಲಿ ಯಾವುದರ ಬಗ್ಗೆ ನಿಮಗೆ
ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ ಮಿಶ್ರಣದ ಬಗ್ಗೆ ತಿಳ್ಕೊಳ್ಬೇಕು. ಏನ್ ಹೇಳಿದ್ವಿ? ಯಾವ್ದ್ರ ಬಗ್ಗೆ ತಿಳ್ಕೊಳ್ಬೇಕು? ತಿಳ್ಕೊಳ್ಬೇಕು. ಹಾಗಾದ್ರೆ ಈಗ ನಾವು ಮಿಶ್ರಣ ಅಂತ ಹೇಳಿದ್ರೆ ಮಿಶ್ರಣದ ಬಗ್ಗೆ ತಿಳಿತಾ ಹೋಗೋದಾದ್ರೆ ಮಿಶ್ರಣ ಅಂತ ಹೇಳಿದ್ರೆ ಗೊತ್ತಿದೆ. ಏನಂತ ಇದೆ ಗೊತ್ತಿದೆ ನಿಮಗೆ? ಘಟಕಾಂಶಗಳಿಂದ ಮಾಡಲ್ಪಟ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಹಾಗಾದ್ರೆ ಮಕ್ಕಳೇ, ಮಿಶ್ರಣದಲ್ಲಿ 2 ವಿಧದ ಮಿಶ್ರಣ ಇದೆ. ಒಂದು ಯಾವ್ಯಾವ ರೀತಿಯ ಮಿಶ್ರಣ ಅಂತ ಹೇಳಿ ನಾವೀಗ ನಿಮಗೆ ತೋರಿಸ್ತೀನಿ, ನೀವೇ ಅದನ್ನ ಗುರುತಿಸ್ತಾ ಹೋಗ್ಬೋದು. ಅರ್ಥ ಆಗ್ತಿದೆಯಲ್ಲ? ಜುನೇನ ಪರ ಆಫಿಕ ಬರ ನೋಡೋಣ. ಈಗ ನಾವು ಮಂಜುನಾಥ್ ಆಫಿಕ 2 ನೋಡ್ಬೇಕು, ನೋಡ್ತಾ ಹೋಗ್ಬೇಕು. ಇಲ್ಲಿ ಗಮನಿಸಿ, ಇದಕ್ಕೆ ಅರ್ಧ ನೀರು ನೋಡಿ. ಇಬ್ಬರಿಗೂ 2 ಏನಿದೆ? ಇದಕ್ಕೆ ಏನ್ ಹೇಳ್ತೀವಿ ಮಕ್ಕಳೇ? ಹೇಳಿ, ಇದಕ್ಕೆ ಏನ್ ಹಾಕಿದ್ದೀರಾ? ಇಬ್ರು ಇಟ್ಕೊಳ್ಳಿ. ಆ ಕಡೆ ಇಟ್ಕೊಳ್ಳಿ. ಈಗ ನಾನು ಮಿಶ್ರಣದ ಬಗ್ಗೆ ತಿಳಿದುಕೊಳ್ತಾ ಇದೀವಿ ಮಕ್ಕಳೇ. ಮಿಶ್ರಣದ ಬಗ್ಗೆ ತಿಳಿದುಕೊಳ್ತಾ ಇದೀವಿ. ಈಗ ನೋಡಿ, ಇದಕ್ಕೆ ಇದೇನಮ್ಮ? ಇದು ಬಾರಪ್ಪ ಇಲ್ಲಿ. ಸುಫಿಯಾನ್ ಶರ್ಟ್, ಸುಭಾಷ್ ಬಾಬ್, ಇದೇನಮ್ಮ? ಇದು ಇದು ನೋಡಪ್ಪ, ಇದು ನೋಡ್ತಾ ತೋರ್ಸೋರಿಗೆಲ್ಲ ಏನಂತ ಹೇಳಿ. ಏನದ? ಸಕ್ಕರೆಯನ್ನ ಈಗ ಏನ್ ಮಾಡ್ತಾ ಇದ್ದಾಳೆ? ಇದಕ್ಕೆ ನೀರಿಗೆ ಹಾಕ್ತಾ ಇದ್ದಾಳೆ. ಹಾಕಿ ಇನ್ನೊಂದ್ ಸ್ವಲ್ಪ ನೀನ್ ಇದರಿಂದ ಚೆನ್ನಾಗಿ ಕಲ್ಕೊ. ಏನ್ ಹಾಕಿದಾಳೆ ಈಗ? ಯಾವ್ದಕ್ಕೆ ಸಕ್ಕರೆ ಹಾಕಿದಾಳೆ? ಏನ್ರ ಬಗ್ಗೆ ಈಗ ನಾವು ನೋಡ್ತಾ ಇದ್ದೀವಿ ಬಗ್ಗೆ. ಈಗ ಸುಭಾಷ್ ಬಂದಿದ್ದಾನೆ. ಸುಭಾಷ್ ಸಹ ಮಂಜುನಾಥ್ ಹೇಳಿ ಇಟ್ಕೊಂಡಿರೋದಪ್ಪ ನೀನು. ಇದ್ರಲ್ಲಿ ಏನಿದೆ? ನೀರು. ಸ್ವಲ್ಪ ಹಾಕಪ್ಪ. ಇದೇನ್ ತಂದಿದ್ಯಾ ಸುಭಾಷ್ ನೀನೀಗ? ಸುಣ್ಣ. ಸ್ವಲ್ಪ ಇದಕ್ಕ ಅಲ್ಲ, ಅದು ಹಾಗೆ ಹಾಕ, ಹಾಗೆ ಅದ್ರಲ್ಲೇ ಪೇಪರಲ್ಲೇ ಹಾಕ ಸ್ವಲ್ಪ. ಇನ್ನೊಂದು ಸ್ವಲ್ಪ ಕೊಡಪ್ಪ. ಈಗ ಸ್ಪಾಚ್ ಅಲ್ಲ, ನೀನು ಅದರಲ್ಲೇ ನೀರಿದ್ದ ಚೆನ್ನಾಗಿ ಕರಗೋದು ಮಾಡಿ. इसके बाद ಈಗ ನೋಡಿ, ಸುಭಾಷ್ ಮತ್ತೆ ಒಂದು ಬೀಕರ್ ತಗೊಂಡಿದ್ದಾನೆ. ಅಲ್ಲಿ ಸಕ್ಕರೆ ನಿಧಾನವಾಗಿ ಕರಗ್ತಾ ಇದೆ. ಹಾಗಾಗಿ ಮಿಸ್ ನಾನು ಉಪ್ಪು ಹಾಕ್ತೀನಿ ಅಂತ ಅಂದ. ಏನಾಗ್ತೀಯಪ್ಪ? ಹಾಕಪ್ಪ. ಪ್ರೇಮಂತ್ ಬಾ. ಇದರಲ್ಲಿರುವ ಉಪ್ಪು ಹಾಕಿ ಸ್ವಲ್ಪ ಅದಕ್ಕೆ. ಆ ಕಡೆ ನಿಂತ್ಕೊಳ್ಳಿ, ಮುಂದೆ ಈ ಕಡೆ ಬರ್ಬೇಕು. ಏನಾಗ್ತಿದ್ದಾನೆ ನೋಡಿ ಇಲ್ಲಿ ಪ್ರೇಮಂತ್? ಏನಾಗ್ತಿದ್ದಾನೆ? ಉಪ್ಪಿನ ಪುಡಿಯನ್ನ ಹಾಕ್ತಾರೆ. ಏನಾಗ್ತದ್ಯಪ್ಪ ಪ್ರೇಮಂತ್ ನೀನು? ಏನಾಗ್ತದೆ ಹೇಳ? ಆ ಕಡೆ ತಿರ್ಗಿ ಹೇಳ. ಉಪ್ಪಿನ ಉಪ್ಪು ಹಾಕಿದ್ರೆ ಉಪ್ಪಿನ ಪುಡಿ ಹಾಕದ್ಯಾ? ಬಾ ನೋಡು ಇಲ್ಲಿ ಏನಾಯ್ತು ಅಂತ. ಅರಬಿಗೆ ನೋಡಿ ಚೂರು ಅಕ್ಷರ ಮುಂದೆ ಏನು ಕುಡಿಲಿಕ್ಕೆ ಕೊಡಲ್ಲ. ಸಕ್ಕರೆ ಮತ್ತೆ ಉಪ್ಪು ಮಿಶ್ರಣ ಆಗಿದೆ ಅಂತ ಈಗ ಬೇಜಾರು ಮಾಡ್ಕೊಬೇಡಿ. ಕುಡಿಲಿಕ್ಕೆ ಕೊಡಲ್ಲ.
ನೋಡಿ, ಮಂಜುನಾಥನಿಗೆ ಬೆಳಗ್ಗೆ ತನಕ ಕೊಟ್ಟರು ಏನಾದ್ರು ಕರಗತ್ತ ಸುಣ್ಣ? ನೋಡ ಬೀಕರ್ ಹೇಗೆ ಇಟ್ಕೊಳ್ಬೇಕು? ಗುಡ್, ಕಾಣ್ಬೇಕಂತ. ವೆರಿ ಗುಡ್. ಅಲ್ಲಿ ಸುಮಾರು ತುಂಬಾ ಚೆನ್ನಾಗಿ ಇಟ್ಕೊಂಡ. ಹಾಗೆ ಕಾಣ್ಬೇಕಲ್ವಾ? ಟೆಸ್ಟ್ ಇರ್ಬೋದು ಇಲ್ಲ ಅಂತ. ಈಗ ನೋಡಿ ಇಲ್ಲಿ ಇವರು 3 ಜನ ನೀರನ್ನ ತೆಗೆದುಕೊಂಡಿದ್ರು. ಆ ನೀರಿನಲ್ಲಿ ಇದಕ್ಕೆ ಏನ್ ಹಾಕಿದ್ರು? ಈಗ ನಾವು ಏನಾದ್ರೂ ನಿಮಗೆ ಬೀಕರ್ನ ಗಾತ್ರ ವ್ಯತ್ಯಾಸ ಇದೆ ಇಲ್ಲ ಅಂತ ಹೇಳಿದ್ರೆ, ನಾವು ಒಂದೇ ತರದ ಬೀಕರನ್ನ ಇಟ್ಟು ಆ ಕಡೆ ಈ ಕಡೆ ಎಲ್ಲ ಮಾಡಿದ್ರು ನಿಮಗೆ ನೀರಿನಲ್ಲಿ ಸಕ್ಕರೆ ಕರಗಿದೆಯಾ, ಉಪ್ಪು ಕರಗಿದೆಯಾ, ಅಥವಾ ಕರಗಿರುವಂತ ಉಪ್ಪು ಅಥವಾ ಸಕ್ಕರೆಯನ್ನ ನಿಮಗೆ ಇದರಲ್ಲಿ ಗುರುತಿಸ್ಲಿಕ್ಕೆ ಕಾಣಿಸ್ತಿದ್ಯಾ? ಕಾಣಿಸತ್ತ? ನೋಡಿ, ಅಲ್ಲಿ ಅವನೇನೋ ಹೇಳ್ತಾ ಇದ್ದಾನೆ, ಕಾಣಿಸತ್ತಾ? ಮೊದಲು ನೀವು ಹಾಕಿದ ಸಕ್ಕರೆ ಕಾಣಿಸಿತ್ತು, ಈಗ ಏನಾಗಿದೆ? ಅದ ಉಪ್ಪು ಏನಾಗಿದೆ? ಕರಗಿದೆ ಅಲ್ವಾ? ಹಾಗಾದ್ರೆ ಇಲ್ಲಿ ಮಂಜುನಾಥ ಇಟ್ಕೊಂಡಿದ್ದಾನೆ ನೋಡಿ, ಇದೇನಿದು ಕರಗಿದೆಯಾ? ಇಲ್ಲ. ಹಾಗಾದ್ರೆ ಈಗ ನಾವು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೆ? ಸ್ವಲ್ಪ ಸೈಡಿಗೆ ಇಟ್ಟಿರ್ರಿ. ಮಿಶ್ರಣದ ಬಗ್ಗೆ ಹೇಳ್ತಾ ಇದ್ದೆ. ನೋಡಿ, ಮಿಶ್ರಣದಲ್ಲಿರುವ ಘಟಕಗಳು ನಮಗೆ ಗುರುತಿಸ್ಲಿಕ್ಕೆ ಆಗದೆ ಇದ್ದು, ಮಿಶ್ರಣದಲ್ಲಿರುವಂತಹ ಘಟಕಗಳು ಒಂದೇ, ಅಂದ್ರೆ ನೀರಿನಲ್ಲಿ ಸಕ್ಕರೆ ಎಲ್ಲಿದೆ ಅಥವಾ ಉಪ್ಪು ಎಲ್ಲಿದೆ ಅಂತ ಹೇಳಿ ಗುರುತಿಸ್ಲಿಕ್ಕೆ ಆಗದೆ ಇದ್ರೆ ಅದು ಏನಾಗಿ ಹರಡಿಕೊಂಡಿದೆ ಅಂತ ಹೇಳಿ ಏಕರೂಪವಾಗಿ ಏನಾಗಿದೆ? ಏಕರೂಪವಾಗಿ ಯಾವ್ದು ಹರಡಿರುತ್ತೋ ಅಂತಹದನ್ನ ನಾವು ಈಗ ನೀವು ಉತ್ತರ ಹೇಳ್ಬೇಕಾಗತ್ತ. ಅಲ್ಲಿ ಮಿಶ್ರಣ ಯಾವುದು ಅಂತ ನೀವೇ ಗುರುತಿಸ್ಬೇಕು. ನೋಡಿ, ಉಪ್ಪು ಮತ್ತೆ ಅದರಲ್ಲಿ ಉಪ್ಪು ಮತ್ತು ನೀರಿತ್ತು, ಇದರಲ್ಲಿ ಸಕ್ಕರೆ ಇದೆ. ಆದ್ರೆ ಇಲ್ಲಿ ಎಲ್ಲೂ ಸಹ ನಮಗೆ ಸಕ್ಕರೆ ಯಾವುದು ಉಪ್ಪು ಯಾವುದು ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಏಕರೂಪವಾಗಿದೆ. ಅರ್ಥ ಆಗ್ತಿದೆ ಅಲ್ವಾ? ಎರಡೂ ಸಹ ಘಟಕಾಂಶಗಳು ಏನಾಗಿದೆ ನಾವು ಪ್ರತ್ಯೇಕವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದರಲ್ಲಿ ನೋಡಿ, ನೀರು ಕಾಣಿಸ್ತಿದೆ ಮತ್ತೆ ಸುಣ್ಣನು ಏನಾಗ್ತಾ ಇದೆ? ಕಾಣಿಸ್ತಿದೆ. ಘಟಕಾಂಶಗಳನ್ನ ನಾವು ಪ್ರತ್ಯೇಕವಾಗಿ ನೋಡ್ಲಿಕ್ಕೆ ಸಾಧ್ಯ ಇದೆ ನೋಡಿ ಇಲ್ಲಿ. ಆದ್ರೆ ಘಟಕಾಂಶಗಳನ್ನ ಪ್ರತ್ಯೇಕವಾಗಿ ನೋಡ್ತಾ ಇದೀವಿ ಅಂದ್ರೆ ಇದು ಏಕರೂಪವಾಗಿ ಹರಡಿಕೊಂಡಿಲ್ಲ. ಇವೆರಡು ಸಹ ಏಕರೂಪವಾಗಿ ನೋಡಿ, ಈಗ ಏಕರೂಪವಾಗಿ ಹರಡಿದೆ ಅಂತ ಬಂದಿದ್ದೀನಿ. ಇನ್ನೊಂದು ಏಕರೂಪವಾಗಿ ನೀವು ಸಹ ಹೇಳ್ಬೇಕು, ಯಾವ್ದನ್ನ ಅಂತ ಹೇಳ್ಬೇಕು. ಏಕರೂಪವಾಗಿ ಹರಡಿಲ್ಲ. ಯಾವುದು ಏಕರೂಪವಾಗಿ ಹರಡಿದೆಯೋ ಅದಕ್ಕೆ ಹೇಳಿಸ್ಕೊಳ್ಳಿ, ಆಮೇಲೆ ನೀವೇ ಹೇಳ್ಬೇಕು. ಅಂದ್ರೆ ನೀರಿನಲ್ಲಿ ಸಂಪೂರ್ಣ ಚೆನ್ನಾಗಿ ಕರಗ್ಬಿಟ್ಟಿದೆ. ಏನ್ ಕರಗಿದೆ ಅಂತ ಹೇಳಿ ನಮಗೆ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅದನ್ನ ನಾವು ಸಮರೂಪ ಮಿಶ್ರಣ ಅಂತೀವಿ. ಏಕರೂಪವಾಗಿ ಹರಡಿಕೊಂಡಿದ್ರೆ ಏನಂತ ಹೇಳಿ ಕರಿತೀವಿ? ಸಮರೂಪ ಮಿಶ್ರಣ. ಇದರಲ್ಲಿ ಯಾರು ಸಮರೂಪ ಮಿಶ್ರಣ ಅಂತ ನೋಡಿ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಹೇಳ್ತಾರೆ ಅನ್ಸುತ್ತೆ. ಯಾವುದು ಏಕರೂಪವಾಗಿ ಹರಡಿಕೊಂಡಿಲ್ಲ ಅದನ್ನ ನಾವು ಏನಂತ ಹೇಳಿ ಕರಿತೀವಪ್ಪ ಅಂತ ಹೇಳಿದ್ರೆ ಅದನ್ನ ಸಮರೂಪ ಮಿಶ್ರಣ. ವೆರಿ ಗುಡ್, ಅಸಮರೂಪ ಮಿಶ್ರಣ. ಯಾವುದು ಸಮರೂಪವಾಗಿ ಹರಡಿಕೊಂಡಿದೆ ಅದನ್ನ ನಾವು ಏಕರೂಪವಾಗಿ ಹರಡಿಕೊಂಡಿದೆ ಅದನ್ನ ನಾವು ಏನಂತ ಹೇಳಿ ಕರಿತೀವಿ? ಹಾಗಾದ್ರೆ ಈಗ ಇಲ್ಲಿರುವಂತಹ ವಿದ್ಯಾರ್ಥಿಗಳ ಕೈಗಳಲ್ಲಿ ಇರುವಂತಹ ಈ ವಸ್ತುಗಳಲ್ಲಿ ಸಮರೂಪ ಮಿಶ್ರಣ ಯಾವುದು? ನೋಡಿ, ಸಮರೂಪ ಮಿಶ್ರಣ ಸುಣ್ಣ ಅಂತ ಯಾರು ಹೇಳಿದ್ದು? ಮಂಜುನಾಥ. ಈಗ ನೋಡೋಣ, ಹೌದಾ ಸಮರೂಪ ಮಿಶ್ರಣ ಸುಣ್ಣ ಹೌದಾ? ಹಾಗಾದ್ರೆ ಯಾಕೆ ಸುಣ್ಣ ಸಮರೂಪ ಮಿಶ್ರಣ ಅಲ್ಲ? ಹಾಗಾದ್ರೆ ಯಾವ್ದು ಸಮರೂಪ ಮಿಶ್ರಣ? ಯಾಕೆ ಸಕ್ಕರೆ ಮತ್ತೆ ಉಪ್ಪು ಸಮರೂಪ ಮಿಶ್ರಣ? ಏಕರೂಪವಾಗಿ. ಹಾಗಾದ್ರೆ ಸುಭಾಷ್, ನಿನ್ ಕೈಲಿರುವಂತದ್ದು ಯಾವ ಮಿಶ್ರಣ? ಅದು ನಿನ್ನ ಹತ್ರ ಇರುವಂತದ್ದು ಯಾವ ಮಿಶ್ರಣ? ಆಫ್ರಿಕಾ ಸಮರೂಪ ಮಿಶ್ರಣ. ಯಾವ ಮಿಶ್ರಣ? ಸಮರೂಪ ಮಿಶ್ರಣ. ಮಂಜುನಾಥನ ಹತ್ರ ಇರುವಂತಹದ್ದು ಇದು ಏಕರೂಪವಾಗಿ ಹರಡಿಕೊಂಡಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಸುಣ್ಣದ ಕಣಗಳು ಕರಗಲೇ ಇಲ್ಲ, ತಳಭಾಗದಲ್ಲಿ ಹಾಗೆ ಉಳಿದಿದೆ. ನೀರ್ ಯಾವುದು ಸುಣ್ಣ ಯಾವುದು ಅಂತ ಹೇಳಿ ನೀವು ಘಟಕಾಂಶವನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದನ್ನ ನಾವು ಏನಂತ ಹೇಳಿ ಕರಿತೀವಿ? ನಿಮ್ಮದು ಯಾವುದು? ಯಾವ ಮಿಶ್ರಣ ಅದು? ನೋಡಿ ನೋಡೋಣ, ಅವರೇ ಇಬ್ರು ಹೇಳ್ತಾರೆ. ವೆರಿ ಗುಡ್, ಹೇಳಿ ಯಾವುದು? ಸಮರೂಪ ಮಿಶ್ರಣ. ಯಾವ್ದಿದು? ಈಗ ನೋಡೋಣ, ಕ್ವಶನ್ ಕೇಳ್ತೀನಿ, ಯಾರಿಗೆ ಹೇಳಲಿಕ್ಕೆ ಬರುತ್ತೆ ಅಂತ ಹೇಳಿ. ಸುಫಿಯಾನ್ ಹೇಳಪ್ಪ, ಇದು ಯಾವ ಮಿಶ್ರಣ? ಸಮರೂಪ ಮಿಶ್ರಣ. ಇದು ಯಾವ ಮಿಶ್ರಣ? ಈ ಕಡೆ ಸಮರೂಪ ಮಿಶ್ರಣ. ಸರಿನಾ? ನೀನು ಬರಪ್ಪ.
ಈಗ ನಾವೇ ಒಂದು ಆಟ ಆಡಿಸ್ತೀವಿ ನೋಡೋಣ. ಅವ್ರು ಹೇಳಿ ಬರ್ಬೇಕು. ಈಗ ಯಾರು ಸಮರೂಪ ಮಿಶ್ರಣ ಯಾರ ಹತ್ರ ಇದೆ ಅವ್ರು ಮುಂದೆ ಬರ್ಬೇಕು. ಸಮರೂಪ ಮಿಶ್ರಣ ಯಾರು ಇಟ್ಕೊಂಡಿದ್ದೀರಾ ಅವ್ರು ಮುಂದೆ ಬನ್ನಿ. ಒಂದ್ ಹೆಜ್ಜೆ ಸಮರೂಪ ಮಿಶ್ರಣ. ಅಸಮರೂಪ ಮಿಶ್ರಣ ಯಾರ ಹತ್ರ ಇದೆ ಅವ್ರು ಒಂದ್ ಹೆಜ್ಜೆ ಹಿಂದೋಗಿ. ವೆರಿ ಗುಡ್. ಸಮರೂಪ ಮಿಶ್ರಣ ಮುಂದೆ ಬನ್ನಿ. ವೆರಿ ಗುಡ್. ಅಸಮರೂಪ ಮಿಶ್ರಣ ಅಸಮರೂಪ ಮಿಶ್ರಣ ಮುಂದೆ ಬಾ ಇಲ್ಲಿ. ಹಾ, 3 ಜನ ಒಟ್ಟಿಗೆ ನಿಲ್ಲಿ. ಈಗ ಸಮರೂಪ ಮಿಶ್ರಣ ಅಸಮರೂಪ ಮಿಶ್ರಣ ಎಲ್ಲ ಒಟ್ಟಿಗೆ ನಿಲ್ತೀರಾ. ಈಗ ಇದರಲ್ಲಿ ಇರೋದು ಏನು ಅಂತ ಹೇಳ್ತೀನಿ, ನೀವು ಹೇಳ್ಬೇಕು. ಕೂತ್ಕೊಳ್ಳಿ. ಹಾ, ಈಗ ಇದರಲ್ಲಿ ಏನಿದೆ ಹೇಳಪ್ಪ? ಉಪ್ಪು ಮತ್ತು ನೀರು. ಹಾಗಾದ್ರೆ ಇದು ಯಾವ ಮಿಶ್ರಣ? ಸಮರೂಪ ಮಿಶ್ರಣ. ಇದರಲ್ಲಿ ಏನಿದೆಯಪ್ಪ? ನೀರು ಮತ್ತೆ ಹಾ, ಸುಣ್ಣ. ಹಾ, ಹಾಗಾದ್ರೆ ಇದು ಯಾವ ಮಿಶ್ರಣ? ಸಮರೂಪ ಮಿಶ್ರಣ. ಗುಡ್. ಇದರಲ್ಲಿ ಏನಿದೆ? ನೀರು. ಯಾವ ಮಿಶ್ರಣ? ಮಿಶ್ರಣ. ಹಾಗಾದ್ರೆ ಧನುಷ್ ಬರುತ್ತೆ. ಕೀರ್ತನ ಬಾಯಿ. ನೀನು ಸಮರೂಪ ಮಿಶ್ರಣ ಅಂದ್ರೆ ಏನು ಅಂತ ಹೇಳ್ಬೇಕು, ನೀನು ಅಸಮರೂಪ ಮಿಶ್ರಣ ಅಂತ. ಅವ್ರು ಹೇಳ್ತಾರೆ ಏಕರೂಪವಾಗಿ ಹೇಳಿ. ಸಮರೂಪ ಮಿಶ್ರಣ ಘಟಕಾಂಶಗಳು ಘಟಕಾಂಶಗಳು ಏಕರೂಪವಾಗಿ ಹರಡಿದೆ, ಅದನ್ನ ಸಮರೂಪ ಮಿಶ್ರಣ ಎನ್ನುವರು. ಘಟಕಾಂಶಗಳು ಸಮರೂಪ ಏಕರೂಪವಾಗಿ ಹರಡಿಲ್ಲದಿದ್ದರೆ ಅದು ಅಸಮರೂಪ ಮಿಶ್ರಣ. ಕಷ್ಟ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ದ್ರವ್ಯದಲ್ಲಿರುವಂತಹ ಘಟಕವನ್ನ ನಮಗೆ ಕಾಣಿಸೋದೇ ಇಲ್ಲ. ಒಂದೇ ರೀತಿಯಲ್ಲಿ ಇದ್ರೊಳಗೆ ಕಾಣ್ಬೋದು, ಬರೀ ನೀರ್ ತರ ಕಾಣಿಸ್ತಾ ಇದೆ ಅಲ್ವಾ? ಹಾಗಾಗಿ ಘಟಕಾಂಶಗಳು ಇದರಲ್ಲಿ ಕರಗಿ ಏಕರೂಪವಾಗಿ ಕಂಡ್ರೆ ಅದು ಸಮರೂಪ ಮಿಶ್ರಣ. ಘಟಕಾಂಶಗಳು ನಮಗೆ ಪ್ರತ್ಯೇಕವಾಗಿ ಅದು ಗುರುತಿಸ್ಲಿಕ್ಕೆ ಸಾಧ್ಯವಾದ್ರೆ ಅದನ್ನ ನಾವೇನಂತ ಹೇಳಿ ಕರಿತೀವಿ? ಅಸಮರೂಪ ಮಿಶ್ರಣ. ಇಟ್ಟು ಹೋಗ್ರಿ. ಈಗ ಸಮರೂಪ ಮಿಶ್ರಣಕ್ಕೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಯಾವುದಕ್ಕೆ ಉದಾಹರಣೆಯನ್ನು ತೆಗೆದುಕೊಳ್ಳೋಣ? ಸಮರೂಪ ಮಿಶ್ರಣ. ಇದನ್ನ ಅನಿಸ್ತಾ ನೋಟ್ ಮಾಡ್ಕೊಂಡಿದ್ದೀರಲ್ಲ? ಸಮರೂಪ ಮಿಶ್ರಣಕ್ಕೆ ಈಗ ನಾವು ಒಂದು ಉದಾಹರಣೆಯನ್ನು ನೋಡೋಣ. ಸುಪ್ಪೆ ಅರ್ಸಿನ ಯಾವ ಮಿಶ್ರಣದ ಬಗ್ಗೆ ತಿಳಿದುಕೊಳ್ಳೋಣ? ಸಮರೂಪ ಮಿಶ್ರಣ. ಸಮರೂಪ ಮಿಶ್ರಣ. ಇದು ಮೊದಲೇ ನಿಮಗೆ ಇಂಪಾರ್ಟೆಂಟ್ ಇರುತ್ತೆ. ಮತ್ತೆ ಸಾಮಾನ್ಯ ನಾವೀಗ FA1 ಆ ಥರದಲ್ಲಿ ಕೇಳ್ತಾ ಹೋಗ್ತೀವಿ. ಜೊತೆಗೆ ಈಗಲೂ ಸಹ ನಾನು ಕೇಳ್ತೀನಿ. ಯಾರು ಕೇಳ್ತೀರಾ ಅವ್ರು ಉತ್ತರಿಸಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಈಸಿ ಇದೆ. ಈಗ ನಮಗೆ ಇಲ್ಲಿ ಒಂದು ದ್ರಾವಣ ಅಲ್ಲ, ಒಂದು ಸಮರೂಪ ಮಿಶ್ರಣವನ್ನ ಮಾಡೋದ್ರನ್ನು ಸಮರೂಪ ಮಿಶ್ರಣಕ್ಕೆ ಏನ್ ತಗೊಂಡ್ರು ಮಕ್ಕಳೇ? ನೀರು, ಏನ್ ತಗೊಂಡ್ರು? ನೀರು, ಉಪ್ಪು. ನೀರು ಮತ್ತೆ ಉಪ್ಪು ತಗೊಂಡಿರ್ತಾನೆ. Yes, miss. ಹಾಗಾದ್ರೆ ನೀರು ಮತ್ತು ಉಪ್ಪು ತಗೊಂಡಾಗ ಉಪ್ಪು ನೀರಿನಲ್ಲಿ ಕರಗ್ತಾ, ನೀರು ಉಪ್ಪಿನಲ್ಲಿ ಕರಗ್ತಾ? ನೀರಿನಲ್ಲಿ ಕರಗುತ್ತದೆ. ಹಾ, ಸರಿ ಮಾಡಿದ್ರು. ನೀರಲ್ಲಿ ಉಪ್ಪು ಕರಗಿದೆ. ಹಾಗಾದ್ರೆ ನೀರಲ್ಲಿ ಉಪ್ಪು ಕರಗಿದಾಗ ನಮಗೆ ಏನ್ ಸಿಕ್ತು? ಉಪ್ಪಿನ ನೀರು. ವೆರಿ ಗುಡ್. ಏನ್ ಸಿಕ್ತು? ಉಪ್ಪಿನ ನೀರು. ಈಗ ನಾನಿಲ್ಲಿ ನಿಮಗೆ ಈಗ ಮಾಡ್ತಾ ಇರೋದು ಸಮರೂಪ ಮಿಶ್ರಣಕ್ಕೆ ಒಂದು ಉದಾಹರಣೆಯನ್ನ ಹೇಳ್ತಾ ಇದ್ದೀನಿ. ಯಾವುದಕ್ಕೆ? ಸಮರೂಪ ಮಿಶ್ರಣಕ್ಕೆ ಉದಾಹರಣೆ. ಅಯ್ಯೋ ಮಿಸ್, ಈಗಷ್ಟೇ ಅದಕ್ಕೂ ಅದೇ ತೋರಿಸಿದ್ರು, ಮತ್ತೆ ನೀವು ಉದಾಹರಣೆಯನ್ನು ಅದೇ ಹೇಳ್ತಿದ್ದೀರಾ ಅಂದ್ರೆ, ಈಗ ನಾನು ಅದಕ್ಕೆ ಉದಾಹರಣೆಯಾಗಿ ಸಮರೂಪ ಮಿಶ್ರಣಕ್ಕೆ ಉದಾಹರಣೆಯಾಗಿ ಯಾವುದನ್ನ ತಗೊಂಡಿದ್ದೀನಪ್ಪ ಅಂದ್ರೆ ದ್ರಾವಣವನ್ನ ತಗೊಂಡಿದ್ದೀನಿ. ಯಾವುದನ್ನ ತಗೊಂಡಿದ್ದೀನಿ? ದ್ರಾವಣ ತಗೊಂಡಿದ್ದೀನಿ. ಹಾಗಾದ್ರೆ ದ್ರಾವಣ ಅಲ್ಲ, ಪಾಠದಲ್ಲಿ ನೆನ್ಪಿಟ್ಕೊಳ್ಬೇಕು. ಬಹಳಷ್ಟು ಪದಗಳು ಒಂದೇ ರೀತಿಯಲ್ಲಿ ನಿಮ್ಗೆ ಅನ್ಸುತ್ತೆ. ದ್ರಾವ್ಯ ಬೇರೆ, ದ್ರವ ಬೇರೆ, ಗೊತ್ತಾಗ್ತಿದೆ ಅಲ್ವಾ? ಈಗ ನೋಡಿ ಇದೇ ತರದ ಪದ ಮತ್ತೆ ಬರುತ್ತೆ. ನಿಮಗೆ ಉಪ್ಪಿನ ನೀರು ಗೊತ್ತಾಯ್ತಲ್ಲ? ಅಯ್ಯೋ ಉಪ್ಪಿನ ನೀರು ಮಿಸ್, ನಾವು ಎಷ್ಟು ಸಲ ಜ್ಯೂಸ್ ಮಾಡಿ ಸಕ್ಕರೆ ನಿಂಬೆ ಹಣ್ಣು ಎಲ್ಲ ಹಾಕಿ ಜ್ಯೂಸ್ ಮಾಡೇ ಕುಡಿದಿದ್ದೀವಿ. ಉಪ್ಪಿನ ನೀರೇ ಮಹಾ ಅಂತ ಅನ್ಕೊಳ್ತಾ ಇದ್ದೀರಲ್ವಾ? ಸೇಮ್ ನಿಮಗೆ ಗೊತ್ತಿರೋದನ್ನೇ ನಾವು ಇಲ್ಲೊಂಚೂರು ಏನೋ ಸ್ವಲ್ಪ ಅದಕ್ಕೆ ವೈಜ್ಞಾನಿಕ ಪದಗಳನ್ನ ಬಳಸುವಂತದನ್ನ ಹೇಳ್ಕೊಡ್ತೀವಿ ಅಷ್ಟೇ. ಎಲ್ಲ ನಿಮಗೆ ಗೊತ್ತಿದೆ. ನೋಡಿ, ಉಪ್ಪಿನ ನೀರಿಗೆ ನೀವು ಇದೇ ಉಪ್ಪಿನ ನೀರಿಗೆ ಒಂಚೂರು ನಿಂಬೆಹಣ್ಣು ಇಡೋದಾದ್ರು, ಉಪ್ಪು ಬದಲು ನೀವು ಸಕ್ಕರೆ ಹಾಕಿದ್ರೆ ಒಂಚೂರು ನಿಂಬೆಹಣ್ಣು ಹಿಂಡಿದ್ರೆ ನಿಂಬು ಜ್ಯೂಸ್ ಅಲ್ವಾ? ಆ ನಿಂಬು ಜ್ಯೂಸ್ ಅನ್ನ ಈಗ ಅಥವಾ ಸಕ್ಕರೆ ನೀರನ್ನ ಇದನ್ನ ನಾವೇನಂತ ಹೇಳಿ ಕರಿತೀವಿ? ದ್ರಾವಣ. ಈಗ ಮಕ್ಕಳೇ, ಒಂದರಲ್ಲಿ ನೀರಿನಲ್ಲಿ ವಸ್ತು ಕರಗಬೇಕಲ್ವಾ? ನೀರಿನಲ್ಲಿ ಯಾವಾಗಲೂ ನೀರು ತನ್ನಲ್ಲಿ ಅನೇಕ ವಸ್ತುಗಳನ್ನ ಕರಗಿಸಿಕೊಳ್ಳೋದ್ರಿಂದ ನೀರನ್ನ ಸಾರ್ವತ್ರಿಕ ದ್ರಾವಕ ಅಂತೀವಿ. ಬಹಳಷ್ಟು ವಸ್ತುಗಳು ನೀರಿನಲ್ಲಿ ಕರಗುತ್ತೆ. ಯಾವ ವಸ್ತು ತನ್ನಲ್ಲಿ ಅನೇಕ ವಸ್ತು ಅಥವಾ ತನ್ನಲ್ಲಿ ಕರಗಿಸಿಕೊಳ್ಳುತ್ತೋ
ಯಾವ ವಸ್ತು ತನ್ನಲ್ಲಿ ಕರಗಿಸಿಕೊಳ್ಳುತ್ತೋ ಅದಕ್ಕೆ ನಾವೇನಂತ ಹೇಳಿ ಕರಿತೀವಿ? ದ್ರಾವಕ. ದ್ರಾವಕ. ಈಗ ನಾನು ನೀರಿಗೆ ದ್ರಾವಕ ಅಂತ ಹೇಳ್ಬೋದು, ಯಾಕಂದ್ರೆ ನೀರು ತನ್ನಲ್ಲಿ ಅನೇಕ ವಸ್ತುವನ್ನ ಏನ್ ಮಾಡುತ್ತೆ? ಕರಗಿಸುತ್ತೆ. ಹಾಗಾದ್ರೆ ಉಪ್ಪು ಮತ್ತು ಉಪ್ಪಿನ ನೀರಿನಲ್ಲಿ ಏನ್ ಕರಗ್ತು? ಏನ್ ಕರಗ್ತು? ಉಪ್ಪು. ವೆರಿ ಗುಡ್. ನೀರಿನಲ್ಲಿ ಏನ್ ಕರಗ್ತು? ಉಪ್ಪು. ಹಾಗಾಗಿ ನಾವು ಉಪ್ಪನ್ನ ಏನಂತ ಹೇಳಿ ಕರಿಬಹುದು? ದ್ರಾವ್ಯ. ಉಪ್ಪು ನೀರಿನಲ್ಲಿ ಕರಗ್ತು. ಆದ್ರೆ ಉಪ್ಪನ್ನ ನೀವು ಹಿಂದಿನ ತರಗತಿಯಲ್ಲಿ ತಿಳಿದಿರುವ ಹಾಗೆ ಅದಕ್ಕೆ ನಾವು ಯಾವ ವಸ್ತು ಕರಗತ್ತೋ, ನೀರಿನಲ್ಲಿ ಕರಗತ್ತೋ ಅದಕ್ಕೆ ದ್ರಾವ್ಯ. ದ್ರವ್ಯ ಅಲ್ಲ ಇದು, ದ್ರಾವ್ಯ. ಯಾವ ವಸ್ತು ಕರಗಿಸಿಕೊಳ್ಳುತ್ತೋ ಅದಕ್ಕೆ ನಾವೇನಂತ ಹೇಳಿ ಕರಿತೀವಿ? ದ್ರಾವಕ. ದ್ರಾವಕ ಪ್ಲಸ್ ದ್ರಾವ್ಯ ಆರೋಮಾರ್ಕ್ ಅಥವಾ ಗಿವ್ಸ್ ರೈಸ್ ಟು ದ್ರಾವಣ. ಅಂದ್ರೆ ಒಂದು ದ್ರಾವಣ ಆಗ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ದ್ರಾವಕನೂ ಇರುತ್ತೆ, ದ್ರಾವ್ಯನೂ ಇರುತ್ತೆ. ಹಾಗಾದ್ರೆ ನಾನೀಗ ನಿಮಗೆ ಹೇಳ್ತಾ ಇದ್ದೀನಿ, ಈಗ ಒಂದು ಸಕ್ಕರೆ ಕೊಟ್ಟಿದ್ದೀನಿ ಮತ್ತೆ ನೀರು ಕೊಟ್ಟಿದ್ದೀನಿ. ಸಕ್ಕರೆ ಮತ್ತೆ ನೀರು ಒಂದು ಬೀಕರ್ ಅಲ್ಲಿ ನಾನು ನಿಮಗೆ ಮಕ್ಕಳೇ ಈಗ ನೀರು ಕೊಟ್ಟಿದ್ದೀನಿ, ಒಂದ್ ಸ್ವಲ್ಪ ಪೇಪರ್ ಅಲ್ಲಿ ಅಥವಾ ಇನ್ನೊಂದು ಇದರಲ್ಲಿ ಪೇಪರಲ್ಲಿ ಸಕ್ಕರೆಯನ್ನು ಕೊಟ್ಟಿದ್ದೀನಿ. ಹಾಗಾದ್ರೆ ಈಗ ನೀವು ಒಂದು ದ್ರಾವಣ ಮಾಡಿ ಅಂತ ಹೇಳಿದ್ದೀನಿ. ಯಾರು ಮಾಡ್ತೀರಾ? ಈಗ ದ್ರಾವಣವನ್ನ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಯಾರು ಮಾಡ್ತೀರಾ? ಬನ್ನಿ, ಬೇಗ ಬರ್ಬೇಕು. ಯಾರಾದ್ರೂ ಕುಮಾರ ಬರಪ್ಪ, ಬೇಗ ಬರ. ಈಗ ಇದಕ್ಕೆ ಒಂದು ನಾನು ಹೇಳ್ತಾ ಇದ್ದೀನಿ ಒಂದು ದ್ರಾವಕ ಮಾಡುವಂತ. ಈಗ ಇವನು ದ್ರಾವಕ ಮಾಡ್ತಾ ಇದ್ದಾನೆ, ನೀನು ಒಂದು ಇದು ಒಂದು ದ್ರಾವಕವನ್ನ ಒಂದು ದ್ರಾವಣವನ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಒಂದು ದ್ರಾವಣವನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ, ತಯಾರು ಮಾಡ್ತಾ ಇದ್ದಾರೆ. ನೀವು ಆ ಕಡೆ ಸ್ವಲ್ಪ ಆ ಕಡೆ ನಿಂತ್ಕೊಳ್ಳಿ. ಒಂಚೂರು ಮುಂದೆ. ಏನ್ ಮಾಡ್ತೀರಾ? ಬನ್ನಿ ಬನ್ನಿ ಈ ಕಡೆ. ಈಗ ದ್ರಾವಣವನ್ನ ಮಾಡ್ತಾ ಇದ್ದೀರಿ. ಏನ್ ಮಾಡ್ತಿದ್ದೀರಾ? ಜೋರಾಗಿ ಹೇಳ್ಬೇಕು. ದ್ರಾವಣ ಮಾಡ್ಬೇಕು ಅಂದ್ರೆ ಏನ್ ಹಾಕ್ಬೇಕು? ಕುಮಾರ ಏನ್ ಹಾಕಿದ್ಯಾ? ನೀರೇನ ಅಥವಾ ಏನ್ ಹಾಕಿದ್ಯಾ? ಡೌಟ್ ಏನಿಲ್ಲ ಅಲ್ಲ. ನೆಕ್ಸ್ಟ್ ಏನ್ ಹಾಕ್ತಾನೆ? ಸುಮ್ಮನೆ ಇಲ್ಲಿ ನೋಡೋಣ. ದ್ರಾವಕ ಮಾಡಕ್ ಹೇಳಿದೀನಿ, ಏನ್ ಹಾಕ್ತಾನೆ ಅಂತ ಹಾಕು. ಏನು ನಿನಗೆ ಯಾವ್ದು ಬೇಕು ದ್ರಾವಕ ಮಾಡ್ಲಿಕ್ಕೆ ಅದನ್ನ ಹಾಕ್ಬೋದು. ನೋಡಿ ಹಾಕ್ತಾ ಇದ್ದಾನೆ ದ್ರಾವಣವನ್ನ ಮಾಡ್ಲಿಕ್ಕೆ. ಸಾರಿ, ದ್ರಾವಕ ಹೇಳ್ತಾ ಇದ್ದೀನಿ. ದ್ರಾವಣವನ್ನ ತಯಾರು ಮಾಡ್ತಾ ಇದ್ದಾರೆ. ಹಾಗಾದ್ರೆ ದ್ರಾವಣವನ್ನ ತಯಾರು ಮಾಡ್ಲಿಕ್ಕೆ ಯಾವ್ದನ್ನ ಹಾಕ್ತಾ ಏನಾಗ್ತಿದ್ಯಪ್ಪ? ಸಕ್ಕರೆ. ವೆರಿ ಗುಡ್. ಸಕ್ಕರೆಯನ್ನ ಹಾಕ್ತಾ ಇದ್ದಾನೆ. ಸಕ್ಕರೆಯನ್ನ ಹಾಕಿ ಈಗ ಅವ್ನು ತಿರುಗಿಸ್ತಾ ಇದ್ದಾನೆ. ಯಾವ ಏನಾಗ್ತಾ ಇದೆ? ಅದು ನಿಧಾನವಾಗಿ ಕರಗ್ತಾ ಇದೆ. ಕರಗ್ತಾ ಇದ್ದಾಗ ಏನ್ ಕೊನೆಗೆ ಸಿಗತ್ತೆ? ಕರಗಿದ ಮೇಲೆ ಏನ್ ಸಿಗತ್ತೆ? ಸಕ್ಕರೆ ನೀರು ಸಿಗತ್ತೆ. ಈಗ ಬಂದು ಬರಿಬೇಕು ಯಾರಾದ್ರೂ ಒಬ್ರು ಇದರಲ್ಲಿ ಏನ್ ಸಿಗತ್ತೆ ಅಂತ. ಈ ಕಡೆ ಬನ್ನಿ. ಅವ್ರು ಬರೀತಾರೆ. ಈಗ ದ್ರಾವಣ ಆಗ್ಬೇಕು ಅಂತ ಹೇಳಿದ್ರೆ ಏನೇನೋ ಬಳಸಿದೀವಿ, ಅದರಲ್ಲಿ ದ್ರಾವ್ಯ ಯಾವುದು, ದ್ರಾವಕ ಯಾವುದು ಹೇಳ್ಕೊಡ್ತೀವಿ. ಈ ಕಡೆ ಆ ಕಡೆ ಹೋಗಿ ಅವಳು ಬರೀತಿದ್ದಾರೆ, ಹೇಳ್ಕೊಂಡು ಬರೀಬೇಕು. ನೋಡಿ ಅವಳು ಬರೀತಾ ಇದ್ದಾರೆ ದ್ರಾವಣವನ್ನ. ಹಾಗಾದ್ರೆ ಈಗ ಸಕ್ಕರೆ ಏನು ಅದರಲ್ಲಿ ಅಂತ ಹೇಳ್ತಾರೆ. ಈಗ ಸಕ್ಕರೆಯ ನೀರಿನಲ್ಲಿ ಸಕ್ಕರೆ ಅನ್ನುವಂಥದ್ದು ಏನು? ಸಕ್ಕರೆ ಅನ್ನುವಂಥದ್ದು ದ್ರಾವ್ಯ. ಹೌದಾ? ಅದು ಯಾಕಂದ್ರೆ ಕರಗಲ್ಪಡುವ ವಸ್ತು. ಯಾವ್ದದು? ಕರಗಲ್ಪಡುವ ವಸ್ತು. ಹೇಳ್ಬೇಕು, ಜೋರಾಗಿ ಹೇಳ್ಬೇಕಲ್ಲಿ. ನೀರು ದ್ರಾವಕ. ನೋಡಿ, ಸಕ್ಕರೆ ನೀರು ದ್ರಾವಣ. ಸಕ್ಕರೆಯ ನೀರು ದ್ರಾವಣ. ಹಾಗಾದ್ರೆ ಸಮರೂಪ ಮಿಶ್ರಣಕ್ಕೆ ಹೇಳಮ್ಮ ಉದಾಹರಣೆ ಯಾವುದು? ಸಮರೂಪ ಮಿಶ್ರಣಕ್ಕೆ ದ್ರಾವಣ. ದ್ರಾವಣ ಹೇಗೆ ಉಂಟಾಗುತ್ತೆ? ದ್ರಾವ್ಯ ಮತ್ತೆ ದ್ರಾವಕ ಸೇರಿ ಏನಾಗುತ್ತೆ? ದ್ರಾವಣ ಉಂಟಾಗುತ್ತೆ. ಈಗ ನೋಡ್ತಾ ಹೋಗೋಣ. ಈಗ ಇದರಲ್ಲಿ ಹೇಳ್ತಾ ಹೋಗಿ, ಇದರಲ್ಲಿ ದ್ರಾವ್ಯ ಯಾವುದು? ಇದರಲ್ಲಿ ಈಗ ಉಪ್ಪು ಮತ್ತೆ ನೀರು ಹಾಕಿದ್ದಾರೆ, ಅಲ್ಲ ಸಕ್ಕರೆ ನೀರು ಹಾಕಿದ್ದಾರೆ. ಸಕ್ಕರೆ ಏನದು? ದ್ರಾವ್ಯ. ಸಕ್ಕರೆ ಏನು ಹೇಳಿ ಮಕ್ಕಳ? ಇದು ನೀರೇನದು? ಎರಡು ಕರಗಿ ಉಂಟಾದಂತ ಇದು ದ್ರಾವಣ. ಹಾಗಾಗಿ ದ್ರಾವ್ಯ ಮತ್ತು ದ್ರಾವಕ ಸೇರಿ ಏನಾಗುತ್ತೆ? ದ್ರಾವಣ ಉಂಟಾಗುತ್ತೆ. ಸರಿ, ಬರ. ಹಾಗಾದ್ರೆ ಈ ದಿನದಲ್ಲಿ ಬರಮಲ್ಲಿ ಈಗ ನಾವು ಮಾಡಿದಂತಹ ಪಾಠದಲ್ಲಿ ಕೆಲವು ನಿನಗೆ ಏನು ಇಲ್ಲಿ ಗೊತ್ತಾಗಿದೆ? ಈ ದಿನದಲ್ಲಿ ನಾವು ಮಾಡಿದಂತಹ ಪಾಠದಲ್ಲಿ ಏನೇನು ತಿಳ್ಕೊಂಡ್ಯಾ? ನಮ್ಮ ಪಾಠ ಯಾವ್ದು ಮಾಡಿದ್ರೆ ಈಗ ಹಾಗಾದ್ರೆ ಈಗ ನೀವು ಕ್ವಶನ್ಗೆ ಉತ್ತರ ಹೇಳ್ತೀರಾ?
ಈಗ ನಾವು ಜ್ಯೋತಿಷಿ ಮತ್ತೆ ಆ ವಿದ್ಯಾವಂತ ಅವರಿಬ್ರು ಇದು ಮಾಡ್ತಾ ಇದ್ರಲ್ಲ, ವಾಗ್ವಾದ ಮಾಡ್ತಾ ಇದ್ರಲ್ಲ, ಹಾಗಾದ್ರೆ ನಮ್ಮ ಸುತ್ತಮುತ್ತ ಇರುವಂತಹ ದ್ರವ್ಯ ಶುದ್ಧವಾಗಿದೆಯಾ? ಶುದ್ಧನೂ ಇರುತ್ತೆ, ಮಿಶ್ರಣನೂ ಇರುತ್ತೆ. ಹಾಗಾದ್ರೆ ಶುದ್ಧ ವಸ್ತುವನ್ನ ಎಷ್ಟು ಗುಂಪಾಗಿ ವರ್ಗೀಕರಿಸಬಹುದು? ದ್ರಾವ್ಯವನ್ನ ಎಷ್ಟು ಗುಂಪಾಗಿ ವರ್ಗೀಕರಿಸಬಹುದು? ಎರಡು. ದ್ರಾವ್ಯ ಅನ್ನುವಂಥದ್ದು ಅಥವಾ ಇಲ್ಲಿ ದ್ರವ್ಯ ಅನ್ನುವಂಥದ್ದನ್ನು ಎಷ್ಟು ಗುಂಪಾಗಿ ವರ್ಗೀಕರಣ ಮಾಡ್ತೀವಿ? ಒಂದು ಶುದ್ಧ ವಸ್ತು, ಮತ್ತೊಂದು ಮಿಶ್ರಣ. ವೆರಿ ಗುಡ್. ಶುದ್ಧ ವಸ್ತು ಮತ್ತು ಮಿಶ್ರಣ. ಮಿಶ್ರಣದಲ್ಲಿ ಎಷ್ಟು ವಿಧ? ಯಾವ್ಯಾವುದು? ಸಮರೂಪ ಮಿಶ್ರಣ, ಅಸಮರೂಪ ಮಿಶ್ರಣ. ಸಮರೂಪ ಮಿಶ್ರಣ ಮತ್ತು ಅಸಮರೂಪ ಮಿಶ್ರಣ. ಸಮರೂಪ ಮಿಶ್ರಣಕ್ಕೆ ಒಂದು ಉದಾಹರಣೆ ಹೇಳು. ಸಕ್ಕರೆ, ನೀರು. ಗುಡ್. ಸಕ್ಕರೆ, ನೀರು. ಅಸಮರೂಪ ಮಿಶ್ರಣಕ್ಕೆ ಒಂದು ಉದಾಹರಣೆ. ಸುಣ್ಣ, ಅಲ್ಲ ಹೇಳ್ತಾ ಇದ್ದಾರೆ. ಸುಣ್ಣ ಪ್ಲಸ್ ನೀರು, ಸುಣ್ಣದ ನೀರು ಅಸಮರೂಪ ಮಿಶ್ರಣ. ಈ ಅಸಮರೂಪ ಮಿಶ್ರಣದಲ್ಲಿ ಅಥವಾ ಸಮರೂಪ ಮಿಶ್ರಣದಲ್ಲಿ ಅದನ್ನ ನಾವೀಗ ಉದಾಹರಣೆಯಾಗಿ ಸಮರೂಪ ಮಿಶ್ರಣಕ್ಕೆ ದ್ರಾವಣವನ್ನ ತೆಗೆದುಕೊಂಡಿದ್ದೇವೆ. ದ್ರಾವಣ ಹೇಗೆ ಉಂಟಾಗುತ್ತಮ್ಮ? ದ್ರಾವ್ಯ ಮತ್ತೆ ದ್ರಾವಕದಿಂದ ಉಂಟಾಗುತ್ತೆ. ದ್ರಾವ್ಯ ಮತ್ತು ದ್ರಾವಕ ಸೇರಿ ದ್ರಾವಣ. ಹಾಗಾಗಿ ಈಗ ಅದೇ ಕ್ವಶನ್ಸ್ ಕೇಳ, ದ್ರಾವಣ ಹೇಗೆ ಉಂಟಾಗುತ್ತೆ ಯಾರಿಗಾದ್ರೂ ಕೇಳು. ಧನುಷ್, ದ್ರಾವಣ ಹೇಗೆ ಉಂಟಾಗುತ್ತೆ? ಅಲ್ಲಿ ಮಾತಾಡ್ತಾ ಇದೆಯಲ್ಲ, ಇವಾಗ ನೀನೀಗ ಇಲ್ಲಿ ಮಾಡಿದ್ಯಲ್ವಾ, ನೀನು ಯಾರು ಹೇಳ್ತೀರಾ ಈಗ? ಹೇಳಪ್ಪ. ದ್ರಾವ್ಯ, ದ್ರಾವಕ, ದ್ರಾವಣ. ದ್ರಾವ್ಯ ಮತ್ತು ದ್ರಾವಕ ಸೇರಿ ಏನು ಉಂಟಾಗುತ್ತೆ? ದ್ರಾವಣ ಉಂಟಾಗುತ್ತೆ. ಹಾಗೆ ದ್ರಾವ್ಯ ಅಂದ್ರೇನು? ದ್ರಾವ್ಯ ಯಾವ ವಸ್ತು ನೀರಿನಲ್ಲಿ ಕರಗುತ್ತೋ ಅದನ್ನ ನಾವೇನಂತ ಹೇಳಿ ಕರೀತೀವಿ? ದ್ರಾವಕ ಅಂದ್ರೆ ನೋಡಿ ಏನು ಹೇಳ್ತಾ ಇದ್ದಾರೆ. ದ್ರಾವಕ ಅಂದ್ರೆ ಯಾವ ವಸ್ತು ತನ್ನಲ್ಲಿ ಕರಗಿಸಿಕೊಳ್ಳುತ್ತೋ ಅದನ್ನ ನಾವೇನಂತ ಹೇಳಿ ಕರಿತೀವಿ? ದ್ರಾವಕ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈಗ ನೀವು ಚಟುವಟಿಕೆಯಾಗಿ ದ್ರಾವ್ಯ ಅಂತ ಹೇಳಿದ್ರೆ, ದ್ರಾವ್ಯ ಅಂತ ಒಂದು ನಾನೀಗ ಚಟುವಟಿಕೆಯನ್ನ ಕೊಟ್ಟು ದ್ರಾವ್ಯವನ್ನ ಸಂಗ್ರಹಿಸಿ ಅಂತ ಹೇಳಿದ್ರೆ ಏನನ್ನ ಕಲೆಕ್ಟ್ ಮಾಡ್ತೀರಾ? ನಿಂತ್ಕೊಳಪ್ಪ. ಗುಡ್. ಉಪ್ಪು, ಸಕ್ಕರೆ. ನೋಡಿ ಇವನು ಏನ್ ಮಾಡ್ತಾ ಇದ್ದಾನೆ? ಸೋಡಾ. ದ್ರಾವ್ಯ ಅಂತ ಹೇಳಿದ್ರೆ ಇವರಿಗೆ ಸರಿಯಾಗಿ ಅರ್ಥ ಆಗಿದೆ. ಯಾವುದು ನೀರಿನಲ್ಲಿ ಕರಗುತ್ತೋ ಅದನ್ನು ಮಾತ್ರ ಹೇಳಿದ್ದಾರೆ. ಈಗ ನಾನು ಕೇಳ್ತಾ ಹೋಗ್ತೀನಿ, ದ್ರವ್ಯ ಅಂತ ಹೇಳಿದ್ರೆ ಯಾವ್ದನ್ನ ಕಲೆಕ್ಟ್ ಮಾಡ್ತೀರಾ? ದ್ರವ್ಯ ಅಂತ ಹೇಳಿದ್ರೆ ಸುಭಾಷ್, ದ್ರಾವ್ಯ ಅಂತ ಹೇಳಿದ್ರೆ ಯಾವ್ದು ಕಲೆಕ್ಟ್ ಮಾಡ್ತೀರಾ? ಬುಕ್ಕು, ವಾಚ್, ಮಂಜುನಾಥ ಯಾವ್ದಕ್ಕೆ ಹೇಳ್ತಾ ಇದ್ದೀರಾ ಈಗ ಉತ್ತರ? ದ್ರಾವ್ಯ ಅಂತ ಹೇಳ್ತಾ ಇದ್ದೀರಾ, ದ್ರವ್ಯಕ್ಕೆ ಹೇಳ್ತಾ ಇದ್ದೀರಾ? ನಾನು ನಿನಗೆ ಕೇಳಿದ್ದು, ಇವನಿಗೆ ಕೇಳಿದ್ದು ದ್ರಾವ್ಯ, ನಿನಗೆ ಕೇಳಿದ್ದು ದ್ರವ್ಯ. ಹಾಗಾಗಿ ಸುಭಾಷ್ ದ್ರವ್ಯಕ್ಕೆ ಪುಸ್ತಕ ಹೇಳಿದ, ಪೆನ್ ಹೇಳಿದ, ಮತ್ತೇನ್ ಹೇಳಿದ? ವಾಚ್ ಹೇಳಿದ. ಹಾಗಾದ್ರೆ ಇನ್ನೊಂದೆರಡು ಮಂಜುನಾಥ ಇದು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಕೇಳಿದ್ದಿಲ್ಲ, ಅದಕ್ಕೆ ಉದಾಹರಣೆ ಹೇಳಪ್ಪ. ದ್ರವ್ಯಕ್ಕೆ ಒಂದೆರಡು ವಸ್ತು ಯಾವ್ದಾದ್ರು? ವೆರಿ ಗುಡ್. ಯಾವುದೇ ವಸ್ತುವನ್ನು ಸಹ ನಾವೇನಂತ ಹೇಳಿ ಕರಿಬಹುದು? ದ್ರಾವ್ಯ. ದ್ರಾವ್ಯ ಅಂತ ಹೇಳಿ ಕರಿಬಹುದು. ಯಾವ ವಸ್ತು ನೀರಿನಲ್ಲಿ ಕರಗುತ್ತೋ ಅದನ್ನ ನಾವೇನಂತ ಹೇಳಿ ಕರಿತೀವಿ? ನೀರಿನಲ್ಲಿ ಕರಗಿದ್ರೆ ದ್ರವ್ಯ. ನೀರು ತನ್ನಲ್ಲಿ ಅಲ್ಲ, ವಸ್ತುವನ್ನ ನೀರು ತನ್ನಲ್ಲಿ ಕರಗಿಸಿಕೊಂಡ್ರೆ ದ್ರಾವಕ. ದ್ರಾವಕ. ದ್ರಾವ್ಯ ಪ್ಲಸ್ ದ್ರಾವಕ ಸೇರಿ ಏನಾಗುತ್ತೆ? ಹಾಗಾಗಿ ನೀವು ಮನೆಯಲ್ಲಿ ಚಟುವಟಿಕೆಯಾಗಿ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನ ಬರೆದುಕೊಂಡು ಬರಬೇಕು. ಮತ್ತು ಇತರೆ ದ್ರಾವಣವನ್ನ ನಾಳೆ ನಿಮಗೂ ಇಲ್ಲಿ ತರಗತಿಯಲ್ಲಿ ಸಮರೂಪ ಮತ್ತು ಅಸಮರೂಪ ಮಿಶ್ರಣವನ್ನ ನೀವು ತಯಾರು ಮಾಡಬೇಕು. ದ್ರಾವಣವನ್ನ ತಯಾರು ಮಾಡಬೇಕು. ಅರ್ಥ ಆಗ್ತದಲ್ಲ? ಅವುಗಳನ್ನ ನೀವು ಇಲ್ಲಿ ಬಂದು ನಾಳೆ ಪ್ರಯೋಗವಾಗಿ ನೀರು, ಉಪ್ಪು, ನೀರು, ಸಕ್ಕರೆ ಬಿಟ್ಟು ಅರ್ಥ ಆಗ್ತಿದೆಯಲ್ಲ? ಹಾಗಾಗಿ ಈಗ ಒಂದು ಚಟುವಟಿಕೆ ಕೊಡ್ತೀನಿ. ಒಂದು ಸಣ್ಣ ಚಟುವಟಿಕೆಯನ್ನ ಯಾರು ಮಾಡ್ತೀರಾ ಅಂತ ಹೇಳಿ ನೋಡೋಣ. ಮನೆಯಲ್ಲಿ ಬೇಗ ಯಾರಾದ್ರು? ಸುಭಾಷ್ ಬಂದಿದ್ದ, ಇಲ್ಲಿ ಸುಷ್ಮಿತಾ ಬಾ, ಬೇಗ ಬರ್ಬೇಕು ನೋಡಿ. ಈಗ ಇಲ್ಲಿ ನಾನು ನೀರು ಕೊಡ್ತಾ ಇದ್ದೀನಿ. ನೀರಿನ ಜೊತೆಗೆ
ಇಲ್ಲಿ ಒಂದು ಟೆಸ್ಟ್ ಟ್ಯೂಬಲ್ಲಿ ಇದರಲ್ಲಿ ನಾನು ಸ್ವಲ್ಪ ಎಣ್ಣೆ ಕೊಡ್ತಾ ಇದ್ದೀನಿ. ಈಗ ನೀವು ಒಬ್ರು ಸಮರೂಪ ಮಿಶ್ರಣ ಮಾಡಬೇಕು, ಇನ್ನೊಬ್ರು ಅಸಮರೂಪ ಮಿಶ್ರಣ ಮಾಡಬೇಕು. ಸಮರೂಪ ಮಿಶ್ರಣ ಒಬ್ರು, ಅಸಮರೂಪ ಮಿಶ್ರಣ ಒಬ್ರು ಮಾಡಬೇಕು. ಹಾಗಾಗಿ ಇದಕ್ಕೆ ನೀನು ಸಮರೂಪ ಮಿಶ್ರಣ ಅಂತ ಹೇಳಿದ್ರೆ ಕೀರ್ತನ ಬಾ ಹೆಲ್ಪ್ ಮಾಡು. ಸಮರೂಪ ಮಿಶ್ರಣ ಮಾಡಬೇಕು ಒಬ್ರು, ಇನ್ನೊಬ್ರು ಅಸಮರೂಪ ಮಿಶ್ರಣ ಮಾಡಬೇಕು. ನಿನಗೂ ಇಲ್ಲಿ ಕೊಡ್ತೀನಿ. ಅದರಲ್ಲಿ ಒಂದರಲ್ಲಿ ನಾನು ಬರೀ ಇಲ್ಲಿ ಎಣ್ಣೆ ಕೊಟ್ಟಿದ್ದೀನಿ ಅಷ್ಟೇ, ಇದು ನೀರು ಥರ ಇರೋದ್ರಿಂದ ಕಾಣಿಸಲ್ಲ ಅಂತ ಎಣ್ಣೆ ಕೊಟ್ಟಿದ್ದೀನಿ. ಇಲ್ಲಿ ನೀವು ಸುಭಾಷ್ ಬಾ ಇದಿಟ್ಟು ಇಲ್ಲಿ ಸಮರೂಪ ಮಿಶ್ರಣವನ್ನು ತಯಾರು ಮಾಡಿ, ಇನ್ನೊಬ್ರು ಅಸಮರೂಪ ಮಿಶ್ರಣವನ್ನು ತಯಾರು ಮಾಡಿ. ಬೇಗ ಹೋಗಿ. ಮಂಜುನಾಥ ಹೋಗಿ ಹೆಲ್ಪ್ ಮಾಡು. ನಾವಿಲ್ಲಿ ನೀರ್ನ ತಗೊಂಡಿದ್ದೀವಿ, ಬರ ಮಂಜುನಾಥ್ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀವಿ. ನೋಡಿ, ಈಗ ಸಮರೂಪ ಅಸಮರೂಪ ಮಿಶ್ರಣ ಮಾಡಕ್ಕೆ ಅಲ್ಲೇ ಹೋಗಪ್ಪ, ಆ ಕಡೆ ಹೋಗು. ಏನದು ಸಮರೂಪ ಮಿಶ್ರಣ. ನೀರು ಚೆಲ್ಲಬಾರ್ದು. ಏನದು ನೀರು. ಅವರು ನೀವು ಅಸಮರೂಪ ಮಿಶ್ರಣ ಮಾಡ್ತಾ ಇದ್ದೀರಾ. ನಿನ್ ಕೈಲಿ ಏನಿದೆಯಪ್ಪ? ಈಗ ಮಂಜುನಾಥ್ ಏನಾದ್ರು ಹೆಲ್ಪ್ ಮಾಡ್ತಾನ ನೋಡ. ಅಸಮರೂಪ ಮಿಶ್ರಣ ಮಾಡಕ್ಕೆ ಮಂಜುನಾಥ್. ಇವನ ಹತ್ರ ಇದೆ ನೋಡಿ. ಏನದು? ಎಣ್ಣೆ ಹಾಕಿದ್ರೆ ಅಸಮರೂಪ ಆಗತ್ತಾ? ಆಗತ್ತಾ? ನೋಡಿ, ಹತ್ರ ಹೋಗಿ ನೋಡು. ಇಲ್ಲಿ ನೀನ್ ಮಂಜುನಾಥ್ ಬಾ. ಇದು ಅಸಮರೂಪ ಆಯ್ತಾ? ಅಸಮರೂಪ ಆಗಿದೆಯೇನಪ್ಪ? ಇಲ್ಲಿ ಇಟ್ಬಿಡು. ಫೋಕಸ್ ಮಾಡಿ. ಇಲ್ಲಿ ಎರಡು ಘಟಕ ಬೇರೆ ಕಾಣಿಸ್ತಿದ್ಯಾ? ನೀರು ಮತ್ತೆ ಎಣ್ಣೆ ಕಾಣಿಸ್ತಿದ್ಯೇನ ಬೇರೆ? ಮಂಜುನಾಥ, ಇಲ್ಲಿ ಎಲ್ಲಿ ನೀನ್ ನೋಡ್ತಿದ್ಯಾ? ಎಲ್ಲಿ ಕಾಣಿಸ್ತಿದೆ ನೀರು ಮತ್ತೆ ಎಣ್ಣೆ? ನೋಡಲ್ಲಿ. ನೀನು ಬಂದ್ ಮಾಡಿ. ನೀರು ಮತ್ತು ಎಣ್ಣೆ ಎರಡು ಪ್ರತ್ಯೇಕವಾಗಿ ಕಾಣಿಸ್ತಿದೆ ಅಲ್ವಾ? ಹಾಗಾಗಿ ಅದನ್ನ ನಾವೇನಂತ ಹೇಳಿ ಕರಿತೀವಿ? ಇದನ್ನ ಹಾಗಾದ್ರೆ ನಾಳೆ ಒಂದು ಕ್ವಶನ್ ಕೊಡಿ ಎಲ್ಲರಿಗೂ. ಒಂದು ವ್ಯತ್ಯಾಸದ ರೀತಿಯಲ್ಲಿ ಆ ಪ್ರಶ್ನೆಯನ್ನ ರಚನೆ ಮಾಡಿ. ವ್ಯತ್ಯಾಸದ ರೂಪದಲ್ಲಿ ಒಂದು ಪ್ರಶ್ನೆಯನ್ನ ರಚನೆ ಮಾಡಿ. ಸಮರೂಪ ಮಿಶ್ರಣ ಮತ್ತು ಅಸಮರೂಪ ಮಿಶ್ರಣದ ವ್ಯತ್ಯಾಸವನ್ನ ತಿಳಿಸಿ. ಬರ್ಕೊಳ್ಳಿ ಎಲ್ಲರೂ. ಇಟ್ಕೊಳ್ಳೋ. ನೀನು ಅವಳು ಬರೀತಾನೆ ಬರ್ಕೊಳ್ಳಿ. ನಾಳೆ ಒಂದು ಕ್ವಶನ್ ಕೊಟ್ಟಿದ್ದಾಳೆ. ನೋಡಿ, ಅಲ್ಲಿ ಬರೀತಾ ಇದ್ದಾಳೆ ನೋಡಿ. ಅಲ್ಲೇ ಇಟ್ಟು ಬನ್ನಿ. ಎಲ್ಲ ಟೆಸ್ಟ್ ಟ್ಯೂಬ್ ಎಲ್ಲ ಇಟ್ಟು ಬನ್ನಿ. ಕ್ವಶನ್ ಬರ್ಕೊಳ್ಳಿ. ಬರ್ಕೊಳ್ಳಿ. ಪ್ರತಿಯೊಬ್ಬರು ಹೋಮ್ವರ್ಕ್ ಬರ್ಕೊಳ್ಳಿ. ಹೋಗಿ ಕುತ್ಕೊಳ್ಳಿ. ಉಳಿದವರು ಹೋಮ್ವರ್ಕ್. ಹೋಮ್ವರ್ಕ್ ಕ್ವಶನ್ ಬರ್ಕೊಳ್ಳಿ. ಅದಲ್ಲದೆ 2 ಕ್ವಶನ್ ಕೊಡ್ತಾ ಇದ್ದಾಳೆ. ಇವತ್ತಿನ ಪಾಠದ 2 ಪ್ರಶ್ನೆ ಕೊಡಮ್ಮ. ಹೋಮ್ವರ್ಕ್ ಕ್ವಶನ್ ಬರ್ಕೊಳ್ಳಿ. ಕೀರ್ತನ, ಯಾವ್ಯಾವ ಪ್ರಶ್ನೆ ಕೊಟ್ಟಿಯಮ್ಮ? ದ್ರಾವಣ ಎಂದರೇನು? ಸಮರೂಪ ಮಿಶ್ರಣ ಮತ್ತು ಅಸಮರೂಪ ಮಿಶ್ರಣದ ವ್ಯತ್ಯಾಸ ತಿಳಿಸಿ. ವೆರಿ ಗುಡ್.